ಹರೇ ರಾಮ. ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ. ಆ ಸದ್ಗುರುವಿರಲಿ ಸದಾ ಎಲ್ಲರ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೊದಲಾಗಿ ಸ್ವರ್ಣ ಮಂಟಪದಲ್ಲಿ ಶೋಭಿಸುವ ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೀಶ್ವರ ರಾಜರಾಜೇಶ್ವರಿಯರು, ಶ್ರೀ ಗುರುಪಾದುಕೆಗಳು, ಸೂರ್ಯ ಗಣಪತಿ ಅಂಬಿಕಾ ಶಿವ ವಿಷ್ಣುಗಳು, ಶ್ರೀ ವೆಂಕಟೇಶ್ವರ, ಶ್ರೀ ಲಕ್ಷ್ಮೀ ನರಸಿಂಹ, ಶ್ರೀ ಗೋಪಾಲಕೃಷ್ಣ, ಗಣಪತಿ ಇವೇ ಮೊದಲಾದ ದೇವತಾ ವೃಂದಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಆ ದೇವತಾ ವೃಂದ ಈ ಭಕ್ತ ವೃಂದಕ್ಕೆ ಆಶೀರ್ವಾದವನ್ನು ಕೊಡಮಾಡಲಿ ಮತ್ತು ಈ ಭಕ್ತ ವೃಂದಕ್ಕೆ ಆಶೀರ್ವಾದವನ್ನು ಏರ್ಪಡಿಸಿರುವಂಥ ಈ ಕುಟುಂಬಕ್ಕೆ, ಅಮ್ಮಂಕಲು ಕುಟುಂಬಕ್ಕೆ ತುಂಬ ತುಂಬ ಶ್ರೇಯಸ್ಸನ್ನು, ಇವರಿಗೆ ಕಂಡ ಶ್ರೇಯಸ್ಸು ಏನೆಲ್ಲ ಎನಿಸುವ ಮಟ್ಟದ ಶ್ರೇಯಸ್ಸನ್ನು ಮುಂದೆ ಬರುವ ದಿನಗಳಲ್ಲಿ ಕೊಡಲಿ ಎಂಬುದಾಗಿ ಮೊದಲಾಗಿ ನಾವು ಪ್ರಾರ್ಥಿಸ್ತೇವೆ. ನಿಮ್ಮಲ್ಲಿ ಅನೇಕರು ಊಟ ಆದವರಿದ್ದೀರಿ, ಅನೇಕರು ಊಟ ಆಗದೇ ಇರೋರಿದ್ದೀರಿ. ನಾವು ಪ್ರತಿ ಸತಿ ಪೀಠಕ್ಕೆ ಬರುವಾಗ ಕೇಳೋದು, ಊಟ ಆಗಿದೆಯಾ, ಎಲ್ರಿಗೂ ಊಟ ಆಗಿದೆಯಾ ಇಲ್ಲ ಅಂತ ಕೇಳೋದು. ನಮಗೊಂದು ಹಠ, ಏನಾದರೂ ಮಾಡಿ ಊಟ ಮಾಡಿಸ್ಬೇಕು ಇವರಿಗೆ ಆದಷ್ಟು ಬೇಗ ಅಂತ. ನಿಮಗೂ ಒಂದು ಹಠ, ಆದಷ್ಟು ಗುರುಗಳು ನೋಡಿಯೇ ಊಟ ಮಾಡೋದು, ಮೊದಲು ಊಟ ಮಾಡಲಿಕ್ಕಿಲ್ಲ ಅಂತ. ಹೀಗೆ ಇಲ್ಲಿ ಒಂದಷ್ಟು ಜನ ಹಾಗೆ, ಒಂದಷ್ಟು ಜನ ಹೀಗೆ ಎನ್ನುವ ಹಾಗೆ ಇದೆ. ಹಾಗಾಗಿ ತುಂಬ ದೀರ್ಘ ಮಾತಾಡುವ ಹೊತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಅದನ್ನು ನೆನಪು ಮತ್ತು ಮುಂದಿನ ಸರ್ತಿ ನಿಮಗೆ ಇದೇ ಸೂಚನೆ, ನೀವು ಊಟ ಮಾಡದೆ ಕೂತ್ಕೊಂಡ್ರೆ ನಾವು ಚಿಕ್ಕದಾಗಿ ಮಾತಾಡಬೇಕಾಗ್ತದೆ ಅಂತ, 2 ನಿಮಿಷ 5 ನಿಮಿಷ ಮಾತಾಡಬೇಕಾಗ್ತದೆ. ಯಾಕೆಂದರೆ ಹೊಟ್ಟೆಯೊಳಗೆ ನಮಗೆ ನಾವು ಯಾವಾಗಲೂ ಹೇಳೋದು ಅಂತ, ಕೆಲವು ಶಿಷ್ಯರು ಊಟ ಮಾಡಿದ್ರೆ ಕೊಡ್ತವ್ರು ಇರ್ತಾರಲ್ಲ, ನೀನು ಊಟ ಮಾಡು, ಇಲ್ಲಿದ್ರೆ ನಮಗೆ ಹಸಿವಾಗ್ತದೆ ಅಂತ ನಾವು ಹೇಳೋದು ಯಾವಾಗಲೂ. ನೀವು ಊಟ ಮಾಡದಿದ್ದರೆ ನಿನಗಂತೂ ಹೇಗೂ ಹಸಿವಿಲ್ಲ. ಇಲ್ಲ ಮಠದಲ್ಲಿ ಅನೇಕ ಅನುಭವ ಆಗಿರ್ತದೆ, ಹಸಿವೆ ಆಗಲಿಲ್ಲ ನನಗೆ ಹಸಿವೆ ಇಲ್ಲ ಅಂತ ಹೇಳ್ತಾರೆ. ಅದು ಭಾವ ಇದ್ದಾಗ ಹಸಿವೆ ಇರೋದಿಲ್ಲ. ನಿಜವಾದ ಉಪವಾಸ ಅದು. ಉಪವಾಸ ವ್ರತ ಅಂದರೆ ಯಾವುದು ಅಂದರೆ ಹಸಿವೆ ಆಗಬಾರ್ದು ಅಂತ. ಊಟ ಮಾಡಿದರೆ ಉಪವಾಸ ವ್ರತ ಭಂಗ ಆಗೋದಲ್ಲ, ಹಸಿವಾದರೆ ಭಂಗ ಆಗ್ತದೆ ಅಂತ. ಈ ವ್ಯತ್ಯಾಸ ತುಂಬ ಜನರಿಗೆ ಗೊತ್ತಿಲ್ಲ ಅಂತ. ಹಸಿವಾದರೆ ಉಪವಾಸ ವ್ರತ ಭಂಗ ಆಗ್ತದೆ ಅಂತ. ಹಸಿವಾಗಬಾರ್ದು ಹೇಗೆ ಹಸಿವಾಗೋದಿಲ್ಲ ಅಂದರೆ, ನೀವು ಭಾವದಲ್ಲಿದ್ದರೆ ನಿಮ್ಗೆ ಹಸಿವಾಗೋದಿಲ್ಲ. ಭಗವಂತನ ಕುರಿತಾಗಿ ಯಾವುದ್ರ ಕುರಿತಾಗಿ ಆದರೂ ಕೂಡ ಭಾವದಲ್ಲಿದ್ದರೆ, ಉದಾಹರಣೆಗೆ ಒಂದು ಕ್ರಿಕೆಟ್ ಪಂದ್ಯ ನೋಡ್ತಾ ಇದ್ದರೆ ವಿಪರೀತ ಭಾವನೆ ಇರ್ತಾರಲ್ವ, ಕ್ರಿಕೆಟ್ ಪಂದ್ಯ ನೋಡಬೇಕಾದ್ರೆ ಅವರಿಗೆ ಊಟ ನೆನಪಾಗೋದಿಲ್ಲ ನೋಡಿ. ಅಂದರೆ ಭಾವ ಕೆಲಸ ಮಾಡುವಾಗ, ಹೃದಯ ಕೆಲಸ ಮಾಡುವಾಗ ಹೊಟ್ಟೆ ಕೆಲಸ ಮಾಡೋದಿಲ್ಲ, ಎರಡೂ ಒಟ್ಟಿಗೆ ಕೆಲಸ ಮಾಡೋದಿಲ್ಲ. ಇವು ಹೊಟ್ಟೆ ಕೆಲಸ ಮಾಡೋಕ್ಕೆ ಶುರು ಮಾಡಿದರೆ ಹೃದಯ ಕೆಲಸ ಮಾಡೋದಿಲ್ಲ. ಮೊದಲು ಊಟ ಬರಲಿ ಅಂತ, ಆಮೇಲೆ ಉಳಿದಿದ್ದಲ್ಲ ಅಂತ ಹಾಗೆ ಅನ್ಸೋಕೆ ಆರಂಭ ಆಗ್ತದೆ. ಹೃದಯ ತುಂಬ ದ್ರವಿಸಿದರೆ ಆಗ ಹೊಟ್ಟೆ ಕೆಲಸ ಮಾಡೋದಿಲ್ಲ, ಹಸಿವಾಗೋದಿಲ್ಲ ಅಂತ. ಅದು ನಿಜವಾಗಿರುವಂಥ ಒಂದು ಉಪವಾಸ. ಹಾಗಾಗಿ ನೀವು ಅನೇಕರು ಹಸಿವು ಇಲ್ಲ ಅಂತ ಕೂತಿರ್ತೀರಿ, ಆದರೆ ನಮ್ಗೆ ಹಸಿವಾಗ್ತದೆ ಅಂತ. ನೀವು ಹಾಗೆ ಕೂತಿದ್ದೀರಿ ಅಂತ ಗೊತ್ತಾದರೆ ನಮಗೆ ಜಾಸ್ತಿ, ನಾವು ಆಹಾರ ಸ್ವೀಕರಿಸಿದ್ರೆ ಏನು ಹಸಿವಾಗ್ಬೋದು, ಅದಕ್ಕಿಂತ ಹೆಚ್ಚು ಹಸಿವು ಆಗ್ತದೆ ಅನ್ನೋ ಈ ಸಮಯದಲ್ಲಿ ನಾವು ನೆನಪು ಮಾಡ್ಕೊಳ್ತೇವೆ. ಆದರೆ ನಮ್ಮ ಅಮ್ಮಂಕಲು ಕೃಷ್ಣ ಪ್ರಸಾದ್ ಮಾತನಾಡುವಾಗ ಎಲ್ಲ ಹಸಿವು ಹೋಯಿತು ಅಂದರೆ ತಪ್ಪಿಲ್ಲ ಅಂತ. ಯಾಕೆಂದರೆ ಅದು ಪಾಂಡಿತ್ಯಪೂರ್ಣವಾದ ಭಾಷಣ ಅಲ್ಲ, ಅದೆಲ್ಲ ಎಲ್ಲಿವರೆಗೆ ಬರ್ತದೆ ಈ ಪಾಂಡಿತ್ಯಪೂರ್ಣ ಭಾಷಣಗಳು ಅಂತ. ಅದೆಲ್ಲ ತುದಿಯವರೆಗೆ ಬರುವಂಥದ್ದಲ್ಲ ಅಕ್ಷರದ ಆಡಂಬರ ಅಂತ. ಆದರೆ
ಎದೆಯಿಂದ ಬರುವ ಮಾತುಗಳು ನೇರವಾಗಿ ಎದೆಗೆ ಹೋಗ್ತವೆ, ಬುದ್ಧಿಯಿಂದ ಬರುವ ಮಾತುಗಳು ಬುದ್ಧಿಗೆ ಹೋಗ್ತವೆ, ಎದೆಗೆ ಹೋಗೋದಿಲ್ಲ, ಹೃದಯಕ್ಕೆ ಆತ್ಮಕ್ಕೆ ಮುಟ್ಟೋದಿಲ್ಲವೋ ಅಂತ. ಆದರೆ ಭಾವದಿಂದ ಹೃದಯದಿಂದ ಒಂದು ಮಾತಾಡಿದರೆ ಅವನು ಬಡವ ಇರ್ಬೋದು ಅಥವಾ ಅವನು ವಿದ್ವಾಂಸ ಅಲ್ಲದೆ ಇರ್ಬೋದು, ಅವನು ಆಡಿದ ಮಾತುಗಳು ತುಂಬ ಪರಿಣಾಮವನ್ನು ಮಾಡ್ತವೆ. ಅವಾಗ ಇತ್ತನೇ ಯೋಚನೆ ಮಾಡ್ತಾ ಇದ್ವು, ಒಂದು ಆಶೀರ್ವಚನ ಏನು ಪರಿಣಾಮ ಮಾಡ್ಬೋದೋ ಈ KP ಮಾತು ಇನ್ನೂ ಜಾಸ್ತಿ ಪರಿಣಾಮ ಮಾಡ್ತಾ ಇದ್ದು ಅಂತ ಅನಿಸ್ತಾ ಇತ್ತು ನಮಗೆ. ಯಾಕೆಂದರೆ ಏನಾಗ್ತದೆ, ಒಂದು ನಂಬಿಕೆ, ಒಂದು ಸಮರ್ಪಣೆ ಒಬ್ಬ ಮನುಷ್ಯನನ್ನು ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ಬೋದು, ಅವನ ಅಪೇಕ್ಷೆ ಪಡೆದಿದ್ರು ಕೂಡ. ಇದೇ ನಿದರ್ಶನ. ನಮಗೆ ಭಾಗವತದ ನೆನಪಾಯಿತು, ರಾಮಾಯಣದ ನೆನಪಾಯಿತು. ನಮಗೆಲ್ಲ ಗೊತ್ತಿರೋ ಕತೆ, ಗೊತ್ತಿಲ್ಲದಿರೋ ಕತೆ ಏನಲ್ಲ ಅದು. ಸುಧಾಮ ಬಡ ಬ್ರಾಹ್ಮಣ, ಅದು ಎಲ್ಲ ಕಥೆಗಳು ಹಾಗೆ ಪ್ರಾರಂಭ ಆಗೋದಲ್ವಾ ಅಂತ. ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ ಅಂತಲೂ ಪ್ರಾರಂಭ ಆಗೋದು. ಒಂದೇ ಒಂದು ಕಥೆಯಾದರೂ ಒಂದು ಊರಲ್ಲಿ ಒಬ್ಬ ಶ್ರೀಮಂತ ಬ್ರಾಹ್ಮಣ ಇದ್ದ ಅಂತ ಪ್ರಾರಂಭ ಆಗೋದಿಲ್ಲ. ಆಗಿನ ಕಾಲದಲ್ಲಿ ಹಾಗೆ ಇತ್ತು, ಈಗಿನ ಕಾಲ ಸ್ವಲ್ಪ ಬೇರೆ ಥರ ಇರ್ಬೋದು. ಅದಕ್ಕೆ ಆಗಿನ ಕಾಲ ಹಾಗೆ ಇತ್ತು ಅಂತ ಅಂದ್ಕೊಳ್ತೇನೆ ನಾವು. ಆ ಹೆಂಡತಿ ಅವನಿಗೆ ಹೇಳ್ತಾ ಇದ್ಲಂತೆ, ನಿಮ್ಮ ಸ್ನೇಹಿತ ಶ್ರೀಕೃಷ್ಣ ಸಹಪಾಠಿ ಅಂತ ಆದಮೇಲೆ ಅವನು ಸ್ವತಃ ಲಕ್ಷ್ಮೀಪತಿ, ಅವನು ಹೋಗಿ ಕೇಳಬಾರ್ದ ಅಂತ, ಇನ್ನು ಕೇಳಲಿಲ್ಲ ಅಂತ, ಇನ್ನು ಕೇಳೋಕ್ಕೆ ತಯಾರಿರಲಿಲ್ಲ ಅಂತ, ಅವ್ನು ಬೇಡಬಾರ್ದು ಕೃಷ್ಣನಲ್ಲಿ ಏನನ್ನು ಹೋಗಿ ಅನ್ನೋ ಭಾವ ಅವನಿಗಿತ್ತು. ಆ ಹೆಂಡತಿ ಆದರೂ ಹೇಗೆ ಅಂದರೆ, ಒಂದು ಸಾರಿ ಯಾರು ಗಂಡನಿಗೆ ಜೋರು ಮಾಡಲಿಲ್ಲ ಅಂತ ಅವಳು. ಭಾಗವತ ನಿರೂಪಣೆ ಮಾಡೋ ಕ್ರಮ ಹೇಗೆ ಅಂದರೆ, ತುಂಬ ಮೃದುವಾಗಿ ಹೇಳ್ತಾ ಇದ್ಲು ಅಂತ, ಪ್ರತಿ ಸತಿಯೂ ಮೃದುವಾಗಿ ಹೇಳ್ತಾ ಇದ್ಲು ಅಂತ. ಅದು ಈ ಮೃದುವಾಗಿ ಒಂದು 4 ಸತಿ ಹೇಳಿದರೆ ಅದು ಜಾಸ್ತಿ ಪರಿಣಾಮ ಮಾಡ್ತದೆ, ಜೋರು ಹೇಳಿದಕ್ಕಿಂತ ಜಾಸ್ತಿ ಪರಿಣಾಮ ಮಾಡಿಬಿಡ್ತದೆ ಅದು ಅಂತ. ಹಾಗೆ ಒಂದು ದಿವಸ ಹೊರಟವನು, ಯಾರು ಉಡುಗೊರೆ ಕೊಡು ಅಂತ ಹೆಂಡತಿ ಕೇಳ್ದ. ಉಡುಗೊರೆ ಏನೂ ಇಲ್ಲ. ಅವರಿವ್ರ ಮನೆಯಲ್ಲಿ ಬೇಡಿದಂಥ ಅವಲಕ್ಕಿ, 3 ಮುಷ್ಟಿ ಅವಲಕ್ಕಿ ಇದ್ದಿದ್ದು ಅವನ ಬಳಿಯಲ್ಲಿ. ಅಲ್ಲಿ ಕೃಷ್ಣನ ಮನೆಯಲ್ಲಿ ನಿಮಗೆಲ್ಲ ಗೊತ್ತು, ಕೃಷ್ಣನ ಮನೆಯಲ್ಲಿ ಅವನಿಗೆ ರಾಜೋಪಚಾರ ನಡೆಯಿತು ಅಂತ. ಕೃಷ್ಣ ಕುಳಿತ ಆಸನದಲ್ಲಿ ಸುಧಾಮನನ್ನು ಕುಳ್ಳಿರಿಸಿದ, ರುಕ್ಮಿಣಿ ಗಾಳಿ ಬೀಸಿದಳು, ಕೃಷ್ಣ ಪಾದ ತೊಳೆದು ಪೂಜೆ ಮಾಡಿದ. ಇಂಥ ಅನೇಕ ವೈಚಿತ್ರ್ಯಗಳನ್ನು ಹೇಳ್ತಾರೆ ಅಂತ ಅಲ್ಲಿ ಭಾಗವತ ವರ್ಣನೆ ಮಾಡ್ತದೆ ಅಂತ. ಅಲ್ಲಿ ಕೃಷ್ಣನ ಅರಮನೆಯಲ್ಲಿ ಎಲ್ಲರೂ ಮಾತಾಡ್ಕೊಂಡ್ರು ಅಂತ. ಈ ಭಿಕಾರಿಗೆ ಇಂಥ ರಾಜಯೋಗ ಎಲ್ಲಿಂದ ಬಂತು ಅಂತ. ಯಾಕೆಂದರೆ ಅವ್ನ ಬಟ್ಟೆ ನೋಡಿದರೆ ಅದು ಇನ್ನು ಹಳತಾಗಲಿಕ್ಕೆ ಜಾಗ ಇಲ್ಲ, ಹರಿಯಲಿಕ್ಕೆ ಜಾಗ ಇಲ್ಲ ಇನ್ನೊಂದು, ಆ ಥರ ಇತ್ತು. ಅಂಥವನಿಗೆ ಸಾಕ್ಷಾತ್ ಲಕ್ಷ್ಮೀಪತಿ ಸೇವೆ ಮಾಡ್ತಾನೆ ಅಂದರೆ ಏನಪ್ಪ ಆಯಿತು ಅಂತ. ಸಾಮಾನ್ಯ ಎಲ್ರಿಗೂ ಆಗ ಇರುಸ್ಮರಿಸಿ ಅಲ್ಲೂ ಆಯಿತು. ಸುಧಾಮನಿಗೆ ಕೇಳಲಿಕ್ಕೆ ಸರಿಯಾಗಲಿಲ್ಲ, ಸಂಪತ್ತು ಬೇಕು ಅಂತ ಕೇಳಲಿಕ್ಕೆ ಸರಿಯಾಗಲಿಲ್ಲ. ಕೃಷ್ಣ ಏನು ಹೇಳಲೇ ಇಲ್ಲ ಅವನಾಗಿ. ಹೀಗಾಗಿ ಹಾಗೆ ಹೊರಡಬೇಕಾಯ್ತು ಅವನು ಅಲ್ಲಿಂದ, ಹಾಗೆ ಹೊರಡಬೇಕಾಯ್ತು ಅಂತ. ಅದನ್ನು ಒಳ್ಳೆದಾಯ್ತು ಅಂತ ಅಂದ್ಕೊಂಡಂತೆ. ಸದ್ಯ ಕೃಷ್ಣ ಏನೂ ಸಂಪತ್ತು ಕೊಡಲಿಲ್ಲ ಅಂತ, ಕೊಟ್ಟರೆ ನನಗೆ ಅಹಂಕಾರ ನೆತ್ತಿಗೆ ಇರ್ತಿತ್ತು, ನನಗೆ ಕೃಷ್ಣನನ್ನೇ ಮರೆತು ಬಿಡ್ತಾ ಇದ್ದೆ ಅಂತ ಹಾಗೆ ಅಂದ್ಕೊಂಡಂತೆ ಪಾಪ ಅವನು. ಆದರೆ ಹಿಂದಿರುಗಿ ಅವನು ಯಾವಾಗ ಮನೆಗೆ ಬರ್ತಾನೆ ಪೂರ್ತಿ ಬದಲಾಗಿದೆ ಮನೆಯಲ್ಲಿ. ಅವನ ಮನೆ ಎಲ್ಲಿಂತಲೇ ಗೊತ್ತಾಗಲಿಲ್ಲ ಅವನಿಗೆ. ಆ ಮನೆ ಇರೋ ಜಾಗದಲ್ಲಿ ದೊಡ್ಡ ಮಹಲಿತ್ತು, ಆಳುಕಾಳುಗಳಿದ್ರು. ಅವನ ಹೆಂಡತಿ ಸಾಕ್ಷಾತ್ ಲಕ್ಷ್ಮೀದೇವಿ ಅಂತಲೇ ಕಂಡು ಬಂದ್ಲು ಅವನಿಗೆ. ಇದೆಲ್ಲ ವರ್ಣನೆ ಮಾಡ್ತಾರೆ ಅಲ್ಲಿ ಅಂತ. ಇದು ಹೇಗೆ ಅಂದರೆ, ಈ ಸಂಪತ್ತು ಎಲ್ಲಿಂದ ಬಂತು ಸುಧಾಮನಿಗೆ ಅಂದರೆ ಭಾವದಿಂದ. ಇದು ಸುಧಾಮನ ಬುದ್ಧಿ ಚಾತುರ್ಯ ಅಲ್ಲ, ಒಳ್ಳೆ ವ್ಯವಹಾರಸ್ಥ ಸುಧಾಮ ಅಂತ ಹೇಳ್ಬೋದಾ? ಅದರಿಂದ ಅಲ್ಲ, ಅವನೇನು ವ್ಯವಹಾರ ಮಾಡಲಿಲ್ಲ. ಅಥವಾ ತುಂಬ ಕಷ್ಟಪಟ್ಟು ಸಂಪತ್ತು ಬರ್ತದೆ ಅಂತಲ್ಲ ನಂಬ್ಕೊಳ್ಬೇಡಿ. ಹಾಗೆ ಕಷ್ಟಪಟ್ಟವರಿಗೆಲ್ಲ ಸಂಪತ್ತು ಬಂದಿದೆ ಅಂತೇನಿಲ್ಲ. ಆದರೆ ಭಾವದಿಂದ ಇದು ಸಾಧ್ಯ ಆಗ್ತದೆ ಅಂತ, ಅಷ್ಟು ಒಂದು ಭಾವ ಇತ್ತು ಅವನಿಗೆ ಕೃಷ್ಣನ ಕುರಿತಾಗಿ. ಹಾಗಾಗಿ ಕೇಳದೆಯೇ ಕೊಟ್ಟ ಕೃಷ್ಣ ಅಂತ. ಆದರೆ ಆ ಸಂಪತ್ತು ಬಂದ ನಂತರವೂ ಕೂಡ ಅವನು ಪ್ರಮತ್ತನಾಗಲಿಲ್ವಂತೆ ಸುಧಾಮ. ಭಾಗವತ ಅದನ್ನು ತುಂಬ ಸುಂದರವಾಗಿ ವರ್ಣನೆ ಮಾಡಿದೆ ಅಂತ. ಅವನು ಅಂದರೆ ತ್ಯಜಿಸಿ ಭೋಗಿಸಿದ ಅಂತ ಸಂಪತ್ತನ್ನು ಅಂತ. ಅವತ್ತೀಗ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿ ಕೊಡೆ ಹಿಡಿದ ಅಂತ ಹೇಳ್ತಾರಲ್ಲ, ಆ ತರಹ ಅಲ್ಲ. ಅವನು ತುಂಬ ವಿವೇಕದಿಂದ ಇದು ನನ್ನದಲ್ಲ, ಇದು ಕೃಷ್ಣ ಅನುಗ್ರಹ ಮಾಡಿಕೊಟ್ಟಿರುವಂಥದ್ದು ಅನ್ನೋ ಭಾವದಲ್ಲಿ ಅದನ್ನು ತುಂಬ ಸಂತುಲಿತವಾದ ಮನಸ್ಸಿನಿಂದ ಆ ಸಂಪತ್ತನ್ನು ಅವನು ಸ್ವೀಕಾರ ಮಾಡಿದ. ಮುಕ್ತಿಗೆ ಹೋದ, ಅವನು ವೈರಾಗ್ಯದಿಂದ ಮುಕ್ತಿಗೆ ಹೋದ ಅಂತಲೇ ಭಾಗವತ ವರ್ಣನೆ ಮಾಡ್ತದೆ. ಇದೊಂದು ಪ್ರಕರಣ. ಹಾಗೆ ರಾಮಾಯಣದಲ್ಲಿ ಕೂಡ ಇಂಥದೇ ಒಂದು ಪ್ರಕರಣ ಬರ್ತದೆ. ರಾಮ ಕಾಡಿಗೆ ಹೋಗುವಾಗ ಎಲ್ಲವನ್ನೂ ದಾನ ಮಾಡ್ತಾನೆ. ಆ ಸುದ್ದಿ ಅದು ಹೇಗೋ
ಆ, ಮ- ಒಬ್ಬ ಒಬ್ಬ ಇದೇ ಇದೆ ಸುಧಾಮನಂತದೇ ಒಬ್ಬ ಬ್ರಾಹ್ಮಣ ಅಂತ, ಅವನ ಪತ್ನಿಗೆ ಹೋಗಿ ಮುಟ್ಟಿತು ಅದು. ಆ, ಅದು ಇನ್ನೂ ಕತೆ ವಿಚಿತ್ರವಾಗಿದೆ. ಅವನು ಗಂಡನಿಗೆ ವಯಸ್ಸಾಗಿದೆ, ಮಕ್ಕಳು ಅನೇಕ, ಹೆಂಡತಿಯನ್ನು ಚಿಕ್ಕ ವಯಸ್ಸಿನವಳು, ತುಂಬ ಮನೆ ತುಂಬ ಮಕ್ಕಳು, ಏನಿಲ್ಲ, ಉಂಚವೃತ್ತಿ ಅಂತ ಅವನು ಮಾಡ್ತಾ ಇದ್ದಿದ್ದು ಅಂತ ಗದ್ದೆಯಲ್ಲಿ, ಬೇರೆಯವರ ಗದ್ದೆಯಲ್ಲಿ ಅವರು ಬೆಳೆ ತಗೊಂಡು ಹೋದ ನಂತರ ಹಕ್ಕಿಗಳು ಒಂದಷ್ಟು ಸಂಗ್ರಹ ಮಾಡ್ಕೊಂಡು ಹೋದ ನಂತರ ಇನ್ನೇನಾದ್ರು ಉಳಿದಿದ್ರೆ ಅದನ್ನು ಸಂಗ್ರಹ ಮಾಡಿ ಊಟ ಮಾಡ್ತಾ ಇದ್ದ ಅವನು ಅಂತ. ಅವನಿಗೆ ಊಟ ಎಷ್ಟು ಮಾಡ್ಬೋದು, ಒಂದು ವರ್ಷದಲ್ಲಿ ಎಷ್ಟು ಊಟ ಇರ್ಬೋದು ಅವನಿಗೆ, ತುಂಬ ಕಷ್ಟದ ಒಂದು ಆ, ಊಟ ಅದು ಅಂತ. ತ್ರಿಜಟ ಅಂತ ಅವನ ಹೆಸರು, ಆ ಬ್ರಾಹ್ಮಣನ ಹೆಸರು. ಅವನು ಬಡ ಬ್ರಾಹ್ಮಣನೇ, ರಾಮಾಯಣದ ಕಾಲದ ತ್ರೇತಾಯುಗದ ಬಡ ಬ್ರಾಹ್ಮಣ. ಮೊದಲು ಹೇಳಿದ್ದು ದ್ವಾಪರ ಯುಗದ ಬಡ ಬ್ರಾಹ್ಮಣ, ಇದು ತ್ರೇತಾಯುಗದ ಬಡ ಬ್ರಾಹ್ಮಣ ಅಂತ. ಅದೇ ಕತೆ ಅದು ಕೂಡ ಅಂತ. ಅಲ್ಲಿಯೂ ಹಾಗೆ ಹೆಂಡತಿ ಹೇಳಿದ್ಲು ಅಂತ ಹೋಗಿದ್ದಂತ ಅವನು. ಹೋಗಿ ಕೈ ಒಡ್ಡಿದ್ರೆ ಎಲ್ಲ ಕೊಟ್ಟಾಗಿದೆ ರಾಮ ಅಂತ. ಕೊಟ್ಟಾಯ್ತಲ್ಲ ಎಲ್ಲ ಅಂದ ಒಂದು ಸರ್ತಿ ರಾಮ ಅಂತ. ಆದರೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ರಾಮ. ಆಗ ಒಂದು ನೆನಪಾಯ್ತು ಅಂತ, ಗೋವುಗಳನ್ನು ವಿತರಣೆ ಮಾಡಲಿಲ್ಲ ನಾನು, ಗೋವುಗಳು ವಿತರಣೆ ಮಾಡಲಿಕ್ಕೆ ಬಾಕಿ ಇದೆ. ತುಂಬ ಇತ್ತು, ಅಲ್ಪ ಸ್ವಲ್ಪ ಅಲ್ಲ. ರಾಮನ ಗೋವುಗಳು ಅಂದರೆ ಅದು ಒಂದು ಸೈನ್ಯ ಇದ್ದಷ್ಟಿತ್ತು ಅಂತ. ಎಷ್ಟು ಬೇಕು ನಿನಗೆ ಅಂತ, ನೀನು ಎಷ್ಟು ತಾಕತ್ತಿದೆಯೋ ಅಷ್ಟು ತೊಗೊಂಡೋಗು ಅಂತ. ಅವನ ಕೈಯಲ್ಲಿ ಒಂದು ಕೋಲಿತ್ತು, ಈ ಕೋಲನ್ನು ನೀನು ಎಸೆ, ಎಷ್ಟು ದೂರ ಹೋಗಿ ಬೀಳ್ತದೋ ಅಲ್ಲಿವರೆಗೂ ನಿಲ್ಲುವಷ್ಟು ಗೋವನ್ನು ತೊಗೊಂಡು ಹೋಗ್ಬೋದು ನೀನು ಅಂತ. ಆ ಕೋಲು ಸರಿಯೂ ನದಿ ತೀರಕ್ಕೆ ಹೋಗಿಬಿತ್ತಂತೆ ಅವನು ಎಸದ ಕೋಲು. ಊಟ ಮಾಡೋದು ಯಾವ ಕಾಲ ಆಗಿತ್ತು, ಆದರೆ ಅವನಿಗೆ ಶಕ್ತಿ ಎಲ್ಲಿದ್ದ ಬಂತು ಅವನಿಗೆ ಅಂದರೆ ಸರಿಯೂ ನದಿ ತೀರಕ್ಕೆ ಹೋಗಿಬಿತ್ತು ಅಂತ. ಅವತ್ತಿನ ಕಾಲದಲ್ಲಿ ಗೋವೆ ಈ ಸಂಪತ್ತು. ನಾಣ್ಯ ಅಂದರೆ ಯಾವುದು, ನಾಣ್ಯ ಅಂದರೆ ಹಣ ಅಂತಂದರೆ ಗೋವಿಗೆ ಹೆಸರು ಅಂತ, ಬೇರೆ ಇಲ್ಲ ಅಂತ. ಹಾಗಾಗಿ ಅಷ್ಟು ದೊಡ್ಡ ಧನಿಕ ಆಗ್ತಾನೆ ತ್ರಿಜಟ ಅಂತ. ಎಲ್ಲಿಂದ ಬಂದಿತ್ತು ಅಂದರೆ ಭಾವ, ಅದು ಬೇರೆ ಏನೂ ಅಲ್ಲ ಅಂತ. ಹಾಗಾಗಿ ಆ ಕೆಪಿ ಮಾತನ್ನು ಕುರಿತು ನಾವು ಹೇಳ್ತಾ ಇರುವಂಥದ್ದು, ಅದರಲ್ಲಿ ಏನಿದೆ ಅಂದರೆ ಭಾವ ಏನನ್ನು ಮಾಡಿಸ್ತದೆ ಅಂತ, ಅಷ್ಟು ಮಾತ್ರ ನೀವು ತಗೊಳ್ಬೇಕಾಗಿರುವಂಥದ್ದು ಅಂತ. ದುರ್ದೈವ ಅಂದರೆ ಇವತ್ತು ಭಾವದ ದಾರಿದ್ರ್ಯ ಅಂತ, ಅದೊಂದೇ ಇಲ್ಲ. ಪ್ರಪಂಚ ಹೇಗೆ ಹೋಗ್ತಾ ಇದೆ ಅಂದರೆ ತುಂಬ ಮಾಯೆ, ತುಂಬ ಮಾಯೆ ಅಂತ. ಭ್ರಮೆಗೇ ನಮ್ಮನ್ನು ಕರ್ಕೊಂಡು ಹೋಗ್ತದೆ ಅದು. ಭಾವಕ್ಕೆ ಸ್ಥಳ ಇಲ್ಲ ಅಲ್ಲಿ. ನೀವು ಕಂಡುಬಿಟ್ರೆ ಅದು ಬರೇ ಭ್ರಮೆ ಹುಟ್ಟಿಸ್ತಕ್ಕಂಥ ವಾತಾವರಣವೇ ಇರ್ತದೆ ಅಲ್ಲಿ. ಒಂದು ಕಾಲದಲ್ಲಿ ಈ ಪುರಾಣಗಳನ್ನು, ಒಂದು ಕಾಲನ ಭಾಳ ಹಿಂದಿನ ಕಾಲ ಅಲ್ಲ, ನಾವು ಚಿಕ್ಕವರಿದ್ದ ಕಾಲ, ಈ ಪುರಾಣಗಳನ್ನು, ರಾಮಾಯಣ ಮಹಾಭಾರತಗಳನ್ನ ಟೀಕೆ ಮಾಡ್ತಾಯಿದ್ರು. ಇದೆಲ್ಲ ಹೀಗೆಲ್ಲ ಆಗಲಿಕ್ಕೆ ಸಾಧ್ಯ ಇದೆಯಾ, ಸಮುದ್ರಕ್ಕೆ ಸೇತುವೆ ಕಟ್ಟೋಕ್ಕೆ ಸಾಧ್ಯ ಇದೆಯಾ, ಎಲ್ಲಿ ಸಾಧ್ಯ ಅದು, ಚಿಕ್ಕ ಮಗು ಅಷ್ಟು ದೊಡ್ಡ ರಾಕ್ಷಸಿಯನ್ನು ಸಂಹಾರ ಮಾಡ್ಬೋದಾ ವಿಷದ ಹಾಲನ್ನು ಕುಡಿದು, ಹೀಗೆಲ್ಲ ಪುರಾಣಗಳ ಬಗ್ಗೆ ಟೀಕೆ ಮಾಡ್ತಾಯಿದ್ರು. ಆದರೆ ಇವತ್ತು ನಾವು ಚಲನಚಿತ್ರಗಳನ್ನು ನೋಡ್ತೇವೆ, ಏನಿದೆ ಅಂದರೆ ಪವಾಡಗಳೇ ಇರುತ್ತೆ ಪೂರ್ತಿ ಅಂತ, ಇದೆಯಂತೆ ಪವಾಡಗಳೇ ಅಂತ. ಆದರೆ ಅವತ್ತಿನ ಪವಾಡಗಳಿಗೆ ಅದಕ್ಕೊಂದು ಹಿನ್ನೆಲೆ ಆದರೂ ಇತ್ತು ಅಂತ, ಆ ಪವಾಡಕ್ಕೊಂದು ತಾತ್ವಿಕ ಅರ್ಥ ಆದರೂ ಇತ್ತು ಅಂತ. ಇವತ್ತು ಹಾಗಲ್ಲ ಅಂತ. ಇವತ್ತು ಅದು ಇರುವಂಥದ್ದು ಯಾಕೆ ಅಂದರೆ ನಿಮ್ಮನ್ನು ಭ್ರಮೆಗೆ ಕರ್ಕೊಂಡು ಹೋಗಿ ಖುಷಿ ಪಡಿಸೋದಕ್ಕೆ ಅಂತ, ಅಷ್ಟಕ್ಕೆ ಸೀಮಿತ ಅದು. ಸೂಪರ್ ಮ್ಯಾನ್ ಅಂದರೆ ಏನು, ಅದು ನಿಜ ಅಲ್ಲ ಅಂತ ನಮಗೂ ಗೊತ್ತು, ಅದು ಮಾಡಿದವರಿಗೂ ಗೊತ್ತು, ಚಿತ್ರ ನಿರ್ಮಾಣ ಮಾಡಿದವರಿಗೂ ಗೊತ್ತು ಅಂತ. ಅಂದರೆ ಎಂತಹ ಒಂದು ಭ್ರಮೆಯ ಲೋಕ ಅಂದರೆ ಪೂರ್ತಿ ಅಲ್ಲಿಂದ ಇಲ್ಲಿವರೆಗೆ ಅಂತ. ಆದರೆ ಎಲ್ಲರೂ ನೋಡಿ ಖುಷಿ ಪಡೋದು ಅಂತ, ಅದನ್ನು ನಾನು ಖುಷಿ ಪಡಬಾರ್ದು ಅನ್ನೋ ಹೇಳ್ತಾ ಇರೋದಲ್ಲ ನಾವು. ಆದರೆ ಒಟ್ಟು ಪ್ರಪಂಚ ಸಾಗ್ತಾ ಇರೋದು ಹೇಗೆ ಅಂದರೆ, ಇವತ್ತು ಕೈಲೇ ಇದೆ ಭ್ರಮೆಯ ಲೋಕ, ಕಿಸೆಯಲ್ಲಿದೆ, ಕೈಯಲ್ಲಿದೆ, ಅದನ್ನು ತೆಗೆದ್ರೆ ಭ್ರಮೆ ಆರಂಭ ಆಗ್ತದೆ ಕೂಡಲೇ ಅಂತ. ಹಾಗಾಗಿ ಅಲ್ಲೇ ಇರ್ತೇವೆ ನಾವು ಯಾವಾಗಲೂ. ಭಾವಕ್ಕೆ ಅವಕಾಶ ಇಲ್ಲ, ಆಸ್ಪದ ಇಲ್ಲ ಅಂತ. ಭಾವಕ್ಕೆ ಅವಕಾಶ ಬೇಕು ತುಂಬ ಅಂತ, ಅದು ಅಗತ್ಯ ಅಂತ. ಇಷ್ಟು ನಮಗೆ ತುಂಬ ಮುಖ್ಯವಾಗಿ ಅನಿಸುವಂಥದ್ದು. ಈ ಈ ಕೆ ಪಿ ನಮ್ಮ ಹತ್ರ ಬರ್ತಾ ಇದ್ದ, ರವಿಯು ಬರ್ತಾ ಇದ್ದ, ರವಿ ಹಿಂದೆ ಇರ್ತಾ ಇದ್ದ, ಕೆ ಪಿ ಹಿಂದೆ. ಇಬ್ಬರು ಅಣ್ಣ ತಮ್ಮದ್ರು ಇಬ್ಬರು ಕೂಡ ಬರ್ತಾಯಿದ್ರು. ಕೆ ಪಿ ಹೆಚ್ಚು ನಮ್ಮ ಹತ್ರ ಮಾತನಾಡ್ತಾ ಇದ್ದ. ಆದರೆ ಆ ಕೆ ಪಿ ಕುರಿತು ಅವತ್ತು ನಮಗಿದ್ದ ಭಾವ ಏನು ಅಂದರೆ, ಅದು ಒಂದೇ ಶಬ್ದದಲ್ಲಿ ಹೇಳೋದಾದರೆ ಪಾಪ ಅಂತ. ಇದೇ ಒಂದೇ ಶಬ್ದದಲ್ಲಿ ಹೇಳೋದಾದರೆ, ಕೆ ಪಿ ಕಂಡು ಕೂಡ ನಮಗೆ ಅನಿಸ್ತಾ ಇದ್ದಿದ್ದು ಪಾಪ ಕೆ ಪಿ ಅಂತ. ಈಗಲೂ ಹಾಗೆ ಉಂಟು ನಮಗೆ, ಏನೋ ವ್ಯತ್ಯಾಸ ಇಲ್ಲ. ಯಾಕೆಂದರೆ ನಾವು ಇರೋದು ಹಾಗೆ, ಮನೆ ದೊಡ್ಡದು ಕಟ್ಟಿರ್ಬೋದು, ಆದರೆ ಮನುಷ್ಯ ಇರೋದು ಹಾಗೆ ಅಂತ. ಅವತ್ತು ಹೇಗಿದ್ದಾನೋ ಹಾಗೆ ತಾನೆ ಅಂತ, ಏನು ವ್ಯತ್ಯಾಸ ಇಲ್ಲ ಅಂತ. ಅದೇ ರೀತಿಯ ಚರ್ಯೆ, ಮಾತು, ಕತೆ ಎಲ್ಲ ಹಾಗೆ ಅಂತ. ಆದರೆ ನಾವು ಕೆ ಪಿಗೆ ಕೊಟ್ಟ ಕೆಲಸ ಹಾಳಾಗಿದ್ದು ಅಂತ ಇಲ್ಲ ಅಂತ. ಯಾವ ಕೆಲಸ ಕೊಟ್ಟರು ಕೂಡ ಅದಕ್ಕೆ ಎಲ್ಲ ಅದೇ ಒಡಲ ಜಾಣನ ಜೀವದ ಭರತನ ಬಗ್ಗೆ ಹೇಳ್ತಾರಲ್ಲ, ಇದೆಲ್ಲವನ್ನೂ ಧಾರ ಎರೆದ ಮುಡಿಪೆ ಕೊಟ್ಟವನು ಭರತ ಅಂತ ರಾಮನಿಗೆ ಅಂತ. ದೇಹ, ಮನಸ್ಸು, ಆತ್ಮ ಏನುಂಟು ಎಲ್ಲವನ್ನು ಧಾರ ಎರೆದು ಕೆಲಸ ಮಾಡಿದ್ದನ್ನು ನೋಡಿದ್ದೇವೆ. ಆ ಕೆಲಸ ಎಲ್ಲ ಚೆನ್ನಾಗಿದೆ.
ಯಾವ ವಿಭಾಗ ಕೊಟ್ಟರೆ ಮುಂದೆ ಇದನ್ನು ಯಾರಿಗೆ ಕೊಡೋದಪ್ಪ ಅಂತ. ಇಷ್ಟೆಲ್ಲ ಆಗಿದೆಯಲ್ಲ ಅಂತ ನಮ್ಮಲ್ಲಿ ಬದಲಾವಣೆ ನಿಯಮ ಅನ್ನೋ ಥರ ಇದೆ ಮಠದ ಒಂದು ವ್ಯವಸ್ಥೆಯಲ್ಲಿ. ಬದಲಾವಣೆ ಮಾಡುವಾಗ ಇದನ್ನು ಹೇಗೆ ಬೇರೆಯವ್ರಿಗೆ ಕೊಡೋದು ಅಂತ, ಹೇಗೆ ಇದನ್ನು ಹೀಗೆ ಮಾಡಲಿಕ್ಕೆ ಸಾಧ್ಯ ಎನ್ನುವ ಹಾಗೆ ಆ ಕಾರ್ಯಗಳು ನಡೆದಿದ್ದಾವೆ. ಈಗಲೂ ಕೂಡ ಗ್ರಾಮ ರಾಜ್ಯ ತೆಗೆದುಕೊಂಡ್ರೆ ಗ್ರಾಮ ರಾಜ್ಯದ ಬಗ್ಗೆ ತುಂಬ ಅಂದರೆ ಒಂದು ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆ, ಅದನ್ನು ನಿಸ್ವಾರ್ಥವಾಗಿ ಮಾಡುವಂಥದ್ದು. ಈ ಜಗತ್ತಿನಲ್ಲಿ ನಿಸ್ವಾರ್ಥಿ ವ್ಯಾಪಾರಗಳು ಎಷ್ಟಿರ್ಬೋದು, ಈ ಜಗತ್ತಿನಲ್ಲಿ ನಿಸ್ವಾರ್ಥಿ ವ್ಯಾಪಾರಿಗಳು ಅಂತ ಎಷ್ಟಿರ್ಬೋದು, ಸಿಗೋದಿಲ್ಲ ನಿಮಗೆ. ವ್ಯಾಪಾರ ಅಂದರೆ ಸ್ವಾರ್ಥ ಅಂತ. ವ್ಯಾಪಾರದ ಬಗ್ಗೆ ಅಮರಕೋಶ ವಿವರಣೆ ಕೊಡುವಾಗ ಸತ್ಯಾನೃತಮ್ ಅಂತ, ಹಾಗಂದ್ರೆ ಸುಳ್ಳು ಸತ್ಯ ಸೇರಿದ್ದು ಅಂತ. ಆ ಶಬ್ದಕ್ಕೆ ವಿವರಣೆ ಕೊಡುವಾಗಲೇ ವ್ಯಾಪಾರ ಶಬ್ದದ ಬಗ್ಗೆ ವಾಣಿಜ್ಯ ಅಂತ ಅಲ್ಲಿಯ ಶಬ್ದ. ಸಂಸ್ಕೃತದಲ್ಲಿ ವ್ಯಾಪಾರ ಅನ್ನೋದಕ್ಕೆ ಈ ಅರ್ಥ ಇಲ್ಲ. ವ್ಯಾಪಾರ ಅಂದರೆ ಚಟುವಟಿಕೆ ಅಂತ ಅಷ್ಟೇ ಅರ್ಥ ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ವ್ಯಾಪಾರ ಅಂದರೆ ವಾಣಿಜ್ಯ ಅಂತ ಅರ್ಥ ಇದೆ ಅಲ್ಲಿ. ಅದಕ್ಕೇನು ವಿವರಣೆ ಕೊಟ್ಟಿದ್ದಾರೆ ಅಂದರೆ ಸತ್ಯ ಮತ್ತು ಸುಳ್ಳು ಸೇರಿದ್ದು ಅಂತ. ಆದರೆ ಈ ಗ್ರಾಮ ರಾಜ್ಯ ಅಂದರೆ ಸತ್ಯ ಮತ್ತು ಸುಳ್ಳು ಸೇರಿದ್ದಲ್ಲ, ಅದು ಸತ್ಯವೇ ಅದು. ಹಾಗಾಗಿ ನಾವು ಗ್ರಾಮ ರಾಜ್ಯದ ಕಾರ್ಯಕರ್ತರಿಗೂ ಹೇಳೋದು, ನೀವು ಇಲ್ಲಿ ಲಾಭಕ್ಕೋಸ್ಕರ ಮಾಡಬೇಡಿ ಇದನ್ನು ಅಂತ. ಮಠ ಇದನ್ನು ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ ಅಂತ. ಇದು ಸಮಾಜಕ್ಕೆ ಒಳ್ಳೆಯದಾಗಬೇಕು, ಸಮಾಜಕ್ಕೆ ಉತ್ತಮ ವಸ್ತುಗಳು ಸಿಗಬೇಕು, ಅದಕ್ಕೋಸ್ಕರ ಮಾಡಿ ಇದನ್ನು ಅಂತ. ಹಣ ಮುಖ್ಯ ಅಲ್ಲ ಅಂತ. ಹಾಗೆ ಅಲ್ಲಿ ಅಂಥ ಒಂದು ಚಟುವಟಿಕೆಯಲ್ಲಿ KP ಕೆಲಸ ಮಾಡಿದ ರೀತಿ ತುಂಬ ಅದ್ಭುತ, ತುಂಬ ವಿಶೇಷ ಅಂತ. ಹಾಗೆ ಈ ರವಿ ಕೂಡ ಹಾಗೆ, ರವಿ ಅಂದರೆ ಬೆಳಕು, ಅದು ಆಗಾಗ ಬೆಳಕಾಗ್ತಾ ಇರ್ತದೆ ಅಂತ. ಹೊಸ ಯೋಚನೆಗಳು ಏನಾದ್ರು ಬರುತ್ತೆ, ಇದು ಹೀಗೆ ಮಾಡ್ಬೋದು ಅಂತ, ಇದು ಯಾಕೆ ಹೀಗೆ ಮಾಡಬಾರ್ದು ಅಂತ. ರವಿ ಈಗ KPಗೆ ಪಾಪ ಅಂತ ಹೇಳಿದಾಗ ರವಿ ನೋಡಿದ ತಕ್ಷಣ ನೆನಪಾಗೋದು ನಮಗೆ, ಅದೇ ಏನೊಂದು ಹೊಸ ಏನೋ ಬಂದಿರಬೇಕು ಈಗ ಅಂತ, ಯೋಚನೆ ಬಂದಿರಬೇಕು ಅಂತ ಬರ್ತಾ ಇರ್ತದೆ ಯಾವಾಗಲೂ ರವಿಗೆ ಅಂತ. ಮಠದ ಬಗ್ಗೆ ಕೂಡ ಹಾಗೆ ತುಂಬ ಹೊಸ ಯೋಚನೆಗಳು. ನಮ್ಮ ಮಠದಲ್ಲಿ ಹೀಗೆ ಮಾಡ್ಬೋದು, ಹಾಗೆ ಮಾಡ್ಬೋದು, ಇದನ್ನು ಮಾಡ್ಬೋದು, ಅದನ್ನು ಮಾಡ್ಬೋದು ಅಂತ. ಈ ಅಣ್ಣ ತಮ್ಮಂದಿರು ತುಂಬ ದೂರ ಬಂದರು ಜೀವನದಲ್ಲಿ. ನಮಗೆ ಈ ಸ್ವರ್ಣ ಭಿಕ್ಷೆ ಮಾಡಿದ್ರಿಂದ ನಮ್ಗೆ ಲಾಭ ಆಗಿದ್ದೇನೆಂದರೆ, ನಮಗೆ ಇಷ್ಟು ದೂರ ಬಂದರೂ ಇವರನ್ನು ಗೊತ್ತಾಯ್ತು ನಮಗೆ ಅಂತ. ಮನೆಗೆ ಬಂದಿದ್ದರಿಂದ ಗೊತ್ತಾಯ್ತು ನಮಗೆ. ಇಲ್ಲಿದ್ರೆ ನಾವು ಇನ್ನೂ ಅದೇ ಭಾವದಲ್ಲಿದ್ದೆ. ನಾವು ಅವತ್ತಿನ ಯೋಚನೆ ನಾವಿದೆ ಈಗಲೂ ಕೂಡ ಅಂತ. ಅಂದರೆ ಹಾಗೆ ಸ್ವಲ್ಪ ಏನೂ ಗೊತ್ತಾಗೋದಿಲ್ಲ ಅಂತಲ್ಲ, ಎಲ್ಲ ಒಳಗಡೆ ಗೊತ್ತಾಗ್ತದೆ, ಅದು ಬೇರೆ ವಿಷಯ ಅದು. ಆದರೆ KP ಬಂದು ನಮಗೆ ವರದಿ ಕೊಡಲಿಲ್ಲ, ಏನನ್ನು ಇವತ್ತೇ ವರದಿ ಕೊಟ್ಟಿದ್ದು. ಇಷ್ಟು ವರ್ಷದ ನಂತರ ವರದಿ ಬಂದಿದೆ ಅದರದ್ದು, ಈಗ ಇವತ್ತು ಬಂದಿದೆ ಅದು ಅಂತ. ಸರಿ ಆಯ್ತು, ಯಾಕೆಂದರೆ ನಾವು ಹೇಳೋದು ಕೂಡ ಹಾಗೆ ಅಂತ. ನೀವು ತೊಂದರೆ ಇದ್ದರೆ ಹೇಳಬೇಕು, ನೀವು ಅದನ್ನು ಏನು ಹೇಳಲಿಲ್ಲ ಅಂತ ತೊಂದರೆ ಇಲ್ಲ ಅಂತ ಅರ್ಥ, ಅದಕ್ಕೆ ಅಂತ ನೀವು ಚೆನ್ನಾಗಿದ್ದೀರಿ ಅಂತ ಅರ್ಥ ಅಂತ. ರಾಮನ ನೀತಿ ಅದು ಅಂತ. ಪ್ರಜೆಗಳ ಕಷ್ಟವನ್ನು ಸದಾ ಕೇಳಬೇಕು ದೊರೆಯಾದವನು, ಆದರೆ ಸುಖವನ್ನು ಕೇಳಬೇಕು ಅಂತಿಲ್ಲ ಅಂತ. ಪ್ರಜೆಗಳ ಕಷ್ಟದಲ್ಲಿ ಪಾಲು ತಗೋಬೇಕು ರಾಜನಾದವನು, ಆದರೆ ಸುಖದಲ್ಲಿ ಪಾಲು ಕೇಳಬಾರ್ದು ಅಂತ ರಾಜನಿಗಿರುವಂಥ ನಿಯಮ ಅದು. ಅಂಥ ರಾಜರಿದ್ದರೆ ದೇಶ ಎಷ್ಟೋ ಚೆನ್ನಾಗಿರ್ತದೆ ಅಂತ, ಹಾಗಿರ್ಬೇಕಾಗಿರುವಂಥದ್ದು ಅಂತ. ಹಾಗೆ ತುಂಬ ಸಂತೋಷವಾಯಿತು ಇವತ್ತು ಇದೆಲ್ಲ ನೋಡುವಾಗ. ಇನ್ನಷ್ಟು ಒಳ್ಳೆಯದಾಗಲಿ ಎಂಬ ಭಾವ ನಮ್ಮ ಹೃದಯದಲ್ಲಿ ಅಂತ. ಯಾಕೆಂದರೆ ಒಳ್ಳೆಯ ಮನಸ್ಸುಗಳ ಬಳಿಯಲ್ಲಿ ಯಾವುದಾದ್ರು ಶಕ್ತಿ ಅಥವಾ ಸಂಪತ್ತು ಸಮೃದ್ಧಿ ಸಂಚಯ ಆದರೆ ಅದು 4 ಜನರಿಗೆ ಒಳ್ಳೆಯದಾಗ್ತದೆ. ಅದರಿಂದಾಗಿ ಬರೆಯ ಸ್ವಾರ್ಥಗಳ ಬಳಿ ಸಂಪತ್ತು ಸೇರಿದರೆ ಅವ್ರಿಗೂ ಇಲ್ಲ, ಈ ಬೇರೆಯವ್ರಿಗೂ ಇಲ್ಲ, ಹೀಗೆ ಆಗ್ತದೆ ಅದಂತ. ಯಾತಕ್ಕೂ ಇಲ್ಲ ಅಂತ. ಲಕ್ಷ್ಮಿ ಕೊಳೆಯುವಂತೆ ಆಗ್ತದೆ ಅಂತ. ಲಕ್ಷ್ಮಿ ಅಂದರೆ ಎಷ್ಟು ಸುಂದರವಾದ ಶಬ್ದ ಅದು ಅಲ್ವಾ. ಲಕ್ಷ್ಮಿ ಅಂದರೆ ಎಷ್ಟು ಒಂದು ಭವ್ಯ ಭಾವ ಬರ್ತದೆ ನೋಡಿ ಅಂತ. ಅದು ಕೊಳೆಯುವುದು ಅಂದರೆ ಎಷ್ಟು ಕಳಪೆ ಅದು ಅಂತ. ಈ ಲಕ್ಷ್ಮಿಯನ್ನು ಕೊಳೆಸುವುದು ಸರಿಯಾ ಅಂತ ಅನೇಕರು ಅದನ್ನೇ ಮಾಡ್ತಾ ಇದ್ದಾರೆ. ಲಕ್ಷ್ಮಿಯನ್ನು ಕೊಳೆಸುವುದು ಹಾಗಲ್ಲ ಅಂತ, ಹಾಗಲ್ಲ. ಆಕೆ ಹರಿಬೇಕು ಗಂಗಾ ಪ್ರವಾಹದಂತೆ. ಹಾಗೆ ಆಗಬೇಕು ಅನ್ನೋ ಅಪೇಕ್ಷೆಯನ್ನು ಪಡ್ತೆ. ನಮಗೆ ಇನ್ನೊಂದು ತುಂಬ ಸಂತೋಷ ಆಗಿದ್ದು ಅಂದರೆ, ಇಷ್ಟೆಲ್ಲ ಮಾಡಿ ಈ KP ಈಗ ಅಲ್ಲಿ ಊರಿಗೆ ಹೋಗಿ ಕೂತಿದ್ದಾನೆ. ಇದೆಲ್ಲ ಆಗೋ ಹೊತ್ತಿಗೆ ಯಾರು ಇನ್ಯಾರಾದರೂ ಹೀಗೆ ಈ ಥರ ಮಾಡ್ತಿರಲಿಲ್ಲ. ಈ ಒಂದು ಎಣ್ಣೆ ಬರೋ ಹೊತ್ತಿಗೆ ಕಣ್ಣು ಮುಚ್ಕೊಂಡು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಈಗೆಲ್ಲ ಒಂದು ಹಂತಕ್ಕೆ ಬರ್ತಾ ಇರುವಾಗ ಊರಿಗೆ ಅಂತ ನಿನ್ನೆ ಹೇಳ್ತಾ ಇದ್ದಂತ. ಊರೆಲ್ಲ ಜಾಸ್ತಿ ಇರೋದು ನಾವು ಊರಿಂದ ಬರಬೇಕು ಅಂದ್ರೆ ತಮ್ಮ ಬಂದಲ್ಲಿ ನಿಲ್ಲಬೇಕು ಅಂತ. ಮನೇಲಿ ನಿಂತರೆ 15 ದಿವಸ ಇರ್ತಾನೆ, 15 ದಿವಸ ಈ ಕಡೆ ಬರ್ಬೋದು ನಾನು ಅಂತ. ಇದು ತುಂಬ ಸಂತೋಷ ಆಗುವಂಥದ್ದು ಅಂತ. ನೀವು ಊರಿಗೆ ಮರಳಬೇಕು ಅಂತ. ಯಾವತ್ತಿದ್ರೂ ಊರು ಅಂತ, ಅದು ಬೇರು ಅದು ಅಂತ. ಅಲ್ಲಿಗೆ ನಾವು ಮತ್ತೆ ಮರಳಬೇಕು, ನಾವು ಅದನ್ನು ಮರಿಬಾರ್ದು ಅಂತ. ತಂದೆ ಸಮರ್ಪಣೆ ಮಾಡಲಿ, ಯಾಕಂದ್ರೆ ಅವ್ರು ಮಾಡಿದ್ರೆ ನಮಗೆಲ್ಲರಿಗೂ ಬಂತು, ನಮಗೆಲ್ಲರಿಗೂ ಸಿಕ್ತು ಅನ್ನೋ ಭಾವ ಇದೆಯಲ್ಲ. ಈಗ ತಾನೇ ಫಲಸರ್ಪಣೆ ಮಾಡೋ ಹೊತ್ತಲ್ಲಿ
ನಡೆದಿದ್ದದು. ಅದು ಬೇಕು ಅದು ಅಂತ, ಯಾಕಂದರೆ ಈ ಹೊತ್ತಲ್ಲಿ ತಂದೆ ತಾಯಿ ಮರೆತು ಹೋಗ್ತಾರೆ, ಊರು ಮರೆತು ಹೋಗ್ತದೆ ಈ ಹೊತ್ತಿನಲ್ಲಿ. ಎಲ್ಲ ನಾನು ತುಂಬ ಒತ್ತಡ ಇದೆ ನನಗೆ ಅಂತ ಅನಿಸ್ಬಿಡ್ತದೆ ಅಂತ, ಊರಿಗೆ ಹೋಗ್ಲಿಕ್ಕೆ ಸಮಯ ಇಲ್ಲ ಅಂತ ಅನಿಸ್ಬಿಡ್ತದೆ ಅಂತ. ಆದರೆ ತುಂಬ ಸಂತೋಷ ಆಗಿದ್ದು ಅಲ್ಲಿ ಹೋಗಿ ಅಲ್ಲೇ ಕೆಲಸ ಮಾಡ್ತಾ ಇದ್ದಾನೆ, ಅಲ್ಲಿ ಕೆಲವ್ರನ್ನ ಇಟ್ಕೊಂಡು ಅಲ್ಲೇ ಒಂದು ಕಚೇರಿ ಮಾಡಿಕೊಂಡು ಅಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದೇನೆ ಅನ್ನುವಾಗ ಅದರಲ್ಲಿ ಕೂಡ ಒಂದು ಮಾದರಿ, ಒಂದು ಆದರ್ಶ ಇದೆ ಎಂಬುದಾಗಿ ನಾವು ಈ ಸಮಯದಲ್ಲಿ ಭಾವಿಸ್ತೇವೆ. ನೀವೆಲ್ಲರೂ ಕೂಡ ಊರಿಗೆ ಹೋಗೋ ಯೋಚನೆಗಳನ್ನು ಮಾಡಿ. ಬೆಂಗಳೂರಿಗೆ ಹೋಗಿ ನೀವೆಲ್ಲ ಬೆಂಗಳೂರಿಗೆ ಬಂದು ಮಠಕ್ಕಂತೂ ತುಂಬ ನಷ್ಟ ಆಗಿದೆ. ನೀವು ಅಂದ್ಕೊಳ್ಬೋದು ನಾವೆಲ್ಲ ಬಂದು ತುಂಬ ಇಲ್ಲಿ ಸಂಪಾದನೆ ಮಾಡಿ ಮಠಕ್ಕೆಲ್ಲ ಕಾಣಿಕೆ ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ಬೋದು. ಆದರೆ ಆ ಕಾಣಿಕೆ ಅಲ್ಲ, ನಮಗೆ ತುಂಬ ಶಿಷ್ಯರನ್ನು ಮಠಕ್ಕೆ ಕಳ್ಕೊಂಡಿದೆ. ಈ ಎಲ್ಲ ಬೆಂಗಳೂರಿನ ವಲಸೆ ಭರದಲ್ಲಿ ತುಂಬ ಶಿಷ್ಯರನ್ನು ಊರಲ್ಲಿದ್ದರೆ ನಮಗೆ ಸರಿಯಾಗಿ ಲೆಕ್ಕ ಸಿಗ್ತದೆ. ಇಂತಿಷ್ಟೇ ಮನೆ, ಇಂತಿಷ್ಟೇ ಜನ, ಇಷ್ಟು ಮಕ್ಕಳು, ಇಷ್ಟು ದೊಡ್ಡವರು, ಹೆಣ್ಮಕ್ಳು ಇಷ್ಟು ಎಲ್ಲ ಲೆಕ್ಕ ಸಿಗ್ತದೆ ನಮಗೆ. ಆದರೆ ಈ ಮಾಯಾಲೋಕ ಹೇಗಿದೆ ಅಂದರೆ ಕಳೆದ 10-15 ವರ್ಷದಿಂದ ಪ್ರಯತ್ನ ನಡೀತಾ ಇದ್ರು ಕೂಡ ಬೆಂಗಳೂರಲ್ಲಿ ನಮಗೆ ಲೆಕ್ಕ ಸಿಗ್ತಾ ಇಲ್ಲ ಅಂತ. ನಮಗೆ ಸಿಕ್ಕ ಲೆಕ್ಕ ಎಷ್ಟು, ಅದಕ್ಕಿಂತ ತುಂಬ ಹೆಚ್ಚು ಲೆಕ್ಕ ಸಿಕ್ಕದೇ ಇರುವಂಥದ್ದು. ಅವರೆಲ್ಲ ಕಳೆದು ಹೋದವರು ಅಂತ ಬೆಂಗಳೂರಿಗೆ ಬಂದು ಹೆಚ್ಚು ಕಮ್ಮಿ ಇಲ್ಲ ಎನ್ನುವಂತಾಗಿ ಹೋದವರು ಅಂತ. ನಮ್ಮ ಪಟ್ಟಿಯಲ್ಲಿಲ್ಲ ಅವ್ರು ಇವತ್ತು ಅಂತ. ಅವ್ರನ್ನ ನಾವು ಸಂಪರ್ಕ, ಅವ್ರೇನು ಕೊಡಬೇಕು ಅಂತಲ್ಲ, ಅವ್ರಿಗೊಂದು ಆಶೀರ್ವಾದ ಕೊಡಬೇಕು ಅಂದ್ರೂ ಕೂಡ ದಾರಿ ಇಲ್ಲ ಅಂತ. ಹಾಗಾಗಿ ಈ ಮಾಯಾಲೋಕದಲ್ಲಿ ಕಳೆದು ಹೋಗಬೇಡಿ. ಇದೇ ಮಾಯಾಲೋಕ, ಇಲ್ಲಿಂದ ಅಮೇರಿಕ ಮುಂದೆ ಅದನ್ನು ಏನಂತ ಕರಿಬೇಕು ಗೊತ್ತು. ಇದೇ ಮಾಯಾಲೋಕ ಅಂತ ಕರೆದ್ಮೇಲೆ ಅದನ್ನ ಏನಂತ ಕರಿಬೇಕು ಅಂತ. ಹಾಗಾಗಿ ಈಗ ಅಲ್ಲಿಂದ ಎಲ್ಲ ವಾಪಸ್ ಕಳಿಸ್ತಾ ಇದ್ದಾರೆ. ಈಗ ಅಲ್ಲೊಂದು ಒಂದು ರೀತಿಯಿಂದ ಒಳ್ಳೆ ಬೆಳವಣಿಗೆ ಅಲ್ಲ ಅಂತಂದ್ರೂ ಕೂಡ ಮತ್ತೊಂದು ರೀತಿಯಿಂದ ಹಾಗೆ ಅಲ್ವಾ ಅಂತ. ಈಗ ಅಲ್ಲಿ ಅವರಿಗೆ ಇವರು ಬೇಡ ಅಂತಾಗಿದೆ ಅಂತ, ಭಾರತದವರು ಬೇಡ ಅಂತಾಗಿದೆ ಅಂತ. ಭಾರತೀಯರಲ್ಲಿ ಹೋಗಿ ತಮ್ಮ ಈ ಬುದ್ಧಿ ಪ್ರತಿಭೆ ಎಲ್ಲ ಅಲ್ಲಿ ಧಾರೆ ಇರೋದು. ಅಮೆರಿಕವನ್ನು ದೊಡ್ಡದು ಮಾಡಿದ್ದು. ಈಗ ಒಂದು ಕಾಲ ಬಂತು, ನೀವು ಯಾರು ಬರಬೇಡಿ ಇಲ್ಲಿಗೆ, ನೀವು ಬಂದವರು ಆದಷ್ಟು ಬೇಗ ವಾಪಸ್ ಹೋಗಿ, ನೀವು ನಮ್ಮದು ಇದು ಅನ್ನೋ ಕಾಲ ಬಂದಿದೆ ನೋಡಿ ಅಂತ. ಅಲ್ಲಿ ಹೀಗಾಗ್ತದೆ ಅಂತ. ಯಾಕೆಂದರೆ ಇಂದ್ರಜಿತ್ ಒಂದು ಮಾತನ್ನು ಹೇಳ್ತಾನೆ ರಾಮಾಯಣದಲ್ಲಿ. ಇಂದ್ರಜಿತ್ವೇ ಹೇಳಿದ್ರು ಆ ಸಮಯಕ್ಕೆ ಆ ಮಾತು ಸಲ್ಲೋದಿಲ್ಲ, ಆದರೂ ಇಲ್ಲಿಗೆಲ್ಲ ಸಲ್ತದೆ ಆ ಮಾತು ಅಂತ. ವಿಭೀಷಣದಾಗ ಇಂದ್ರಜಿತ್ ಹೇಳೋದು ಅಂತ. ಯಾರು ತನ್ನವರನ್ನು ಬಿಟ್ಟು, ತನ್ನೂರನ್ನು ಬಿಟ್ಟು ಬೇರೆಯವರನ್ನು ಸೇರ್ಕೊಳ್ತಾನೋ ಅವನು ತನ್ನವರೆಲ್ಲ ಕ್ಷಯಿಸಿದ ಮೇಲೆ ಅವರಿಂದ ಅವರೇ ಅವನಿಗೆ ಕಂಟಕ ಆಗ್ತಾರೆ, ಬಾಧೆ ಆಗ್ತಾರೆ ಒಂದೊಂದು ದಿವಸ ಅಂತ ಅವನು ಹೇಳೋದು, ವಿಭೀಷಣನಿಗೆ ಹೇಳೋದು. ಆದರೆ ಅಲ್ಲ ಅಂಥ ವಾತಾವರಣ ಇರಲಿಲ್ಲ. ವಿಭೀಷಣನ ರಾಮ ತುಂಬ ನಿಜವಾಗಿಯೂ ನಿಜವಾದ ಪ್ರೀತಿಯನ್ನು ಕೊಟ್ಟಿದ್ದ. ವಿಭೀಷಣನಿಗೆ ಅವನಿಗೆ ಲಂಕಾಧಿಪತಿಯನ್ನಾಗಿ ಮಾಡ್ತಾನೆ. ಯುದ್ಧ ಗೆದ್ದ ಮೇಲೆ ರಾಮ ಇಡೀ ಸಂಪತ್ತನ್ನು ತೊಗೊಂಡು ಅಯೋಧ್ಯೆಗೆ ಹೋಗ್ಬೋದಾಗಿತ್ತು. ನೀವು ಮುಂದಿನ ಯುಗದಲ್ಲಿ ಅದೆಲ್ಲ ಕಾಣ್ತೀರಿ ಅಂತ. ಆದರೆ ರಾಮ ಅಲ್ಲಿಂದ ಒಂದು ಬಿಡಿಗಾಸನ್ನು ಕೂಡ ತರಲಿಲ್ಲ, ಒಂದು ದಮ್ಮಡಿ ಕೂಡ ತರಲಿಲ್ಲ ಅಲ್ಲಿಂದ. ಅದೆಲ್ಲವನ್ನು ವಿಭೀಷಣನಿಗೆ ಅಂತ. ವಿಭೀಷಣ ವಿಧೇಯಂ ಹಿ ಲಂಕೈಶ್ವರ್ಯ ಮಿದಂ ಕೃತಂ. ಸೀತೆಗೆ ರಾಮ ಹೇಳ್ಕಳಿಸಿದ್ದು ಅಂತ. ಇಡೀ ಲಂಕೆಯ ಐಶ್ವರ್ಯ ವಿಭೀಷಣನ ವಿಧೇಯ ಇವತ್ತು ಅಂತ. ಯಾಕೆಂದರೆ ಅವನು ಪರ ಅಲ್ಲ ರಾಮ, ಅಥವಾ ಪರ ಹೌದು, ಪರ ಅಂದರೆ ತುಂಬ ಶ್ರೇಷ್ಠ ಅಂತ ಅರ್ಥ ಇದೆ. ಪರ ಅಂದರೆ ಪರಮಾತ್ಮನ ಅರ್ಥ ಇದೆ, ಆ ಅರ್ಥದ ಪರ ಹೊರತು ಪರ ಅಂದರೆ ಅನ್ಯ ಅಂತ ಇನ್ನೊಂದು ಅರ್ಥ ಇದೆ, ಆ ಅರ್ಥ ಅಲ್ಲ ಅಲ್ಲಿ ಅಂತ. ಪರಮಾತ್ಮ ಅಂತ ಅಲ್ಲಿ ಮಾತ್ರ ಹಾಗೆ ಅದು ಅಂತ. ಹಾಗಾಗಿ ಇಲ್ಲಿ ಉಳಿದಂತೆ ಏನಾಗ್ತದೆ ಅಂದರೆ ಎಷ್ಟಂದರೂ ಬೇರೆ ಊರೇ ಹೌದು, ಅದು ನಮ್ಮೂರಲ್ಲ ಅಂತ. ಬೆಂಗಳೂರಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೇವೆ ಮಾತನ್ನು. ಯಾಕೆ ಬೆಂಗಳೂರು ಅದು ಪರದೇಶಗಳ ಊರೇ ಹೌದು ಬೆಂಗಳೂರು. ಯಾಕಂದರೆ ಎಲ್ಲ ಬೇರೆ ಕಡೆಯಿಂದ ಬಂದೂರಲ್ಲಿ ನೆಲೆಸಿರ್ತಕ್ಕಂಥದ್ದು ತುಂಬ ಜನ. ಆದರೆ ಬೇರೆ ಊರಿಗೆ ಹೋಗಿ ದುಡಿದು ಸಾಧನೆ ಮಾಡಿ ಎಲ್ಲ ಮಾಡಿ, ಆದರೆ ಕೊನೆಗೆ ನಿಮ್ಮ ಊರಿಗೆ ಮರಳಿ. ಯಾವ ಊರು ನಿಮ್ಮದು ಆ ಊರಿಗೆ. ನಿಮ್ಮದು ಆಂಧ್ರ ಆಗಿದ್ದರೆ ಆಂಧ್ರ, ತಮಿಳ್ನಾಡು ಆಗಿದ್ದರೆ ತಮಿಳ್ನಾಡು, ಒರಿಸ್ಸಾ, ಇನ್ನೊಂದಾದರೆ ಇನ್ನೊಂದು. ನೀವು ಅಮೇರಿಕದಿಂದ ಇಲ್ಲಿಗೆ ಬಂದರೆ ನೀವು ನಿಮ್ಮ ಊರಿಗೆ ಹೋಗಿ, ಅಮೇರಿಕಕ್ಕೆ ಹೋಗಿ, ನಿಮ್ಮ ಹಳ್ಳಿಗೆ ಹೋಗಿ, ನಿಮ್ಮ ಮನೆಗೆ ಹೋಗಿ, ಅಲ್ಲಿಗೆ ನೀವು ಮಾಡಬೇಕಾದ ಒಳ್ಳೆಯದನ್ನು ಮಾಡಿ, ನಿಮ್ಮ ದುಡಿಮೆ, ನಿಮ್ಮ ಸಂಪಾದನೆ ಎಲ್ಲ ಅಲ್ಲಿಗೆ ಸಲ್ಲಬೇಕು ಮೊದಲನೇದಾಗಿ. ಹಾಗಿದ್ದರೆ ಅದೊಂದು ಕೃತಜ್ಞತೆ ಅಂತ ಅದಿರಬೇಕು ಅದು ಎಂಬುದಾಗಿ ಈ ಸಮಯದಲ್ಲಿ ನಾವು ನೆನಪಿಸ್ಕೊಂಡು, ತುಂಬ ಒಂದು ಒಳ್ಳೆಯ ಸಂದರ್ಭದಲ್ಲಿ ನೀವೆಲ್ಲ ಇಲ್ಲಿ ಸೇರಿದಿರಿ. ಇನ್ನೇ KP ಹೇಳುವಾಗಲೇ ನಮಗೆ ಇವತ್ತು ಕೇಳ್ತಾ ಇದ್ವು ನಾವು, ಜನ ಇದ್ದಾರಾ ಅಂತ ಕೇಳ್ತಾ ಇದ್ವು. ಆಗ 12 ಗಂಟೆವರೆಗೂ 12:30 ತನಕ ಇಲ್ಲ ಜನ ಏನಿಲ್ಲ, ಸ್ವಲ್ಪ ಜನ ಇದ್ದಾರೆ ಅಂತ ವರದಿ ಬರ್ತಾಯಿತ್ತು. ನಮಗೆ ಗೊತ್ತಿತ್ತು ಅದು ಕೊನೆಗೆ ಹೀಗಾಗ್ತದೆ ಅಂತ. ಯಾಕೆಂದರೆ ಇಲ್ಲಿ ಏರ್ಪಾಡು ಮಾಡುವಾಗಲೇ ಅದರ ತಯಾರಿ ಇರ್ತದೆ ಅಲ್ಲಿಂದ ಅಂತ. ಆ ಕಡೆಯಿಂದ ಈ ಕಡೆಗೆ ಇಷ್ಟು ದೊಡ್ಡ ಜಾಗ ಬೇಕು ಅಂದರೆ ಅಷ್ಟು ಜನ ಬರ್ತಾರೆ ಅಂತ ತಾನೇ ಅರ್ಥ ಅದಕ್ಕೆ ಅಂತ. ನೀವೆಲ್ಲ ಸೇರಿ ಈ ಕಾರ್ಯಕ್ರಮ 2 ಮನೆ ಒಕ್ಕಲು ಗೃಹ ಪ್ರವೇಶದ ಕಾರ್ಯಕ್ರಮ 2 ಸರ್ತಿ ಅಂತ. ಒಂದು ಗೃಹ ಪ್ರವೇಶ, ಇನ್ನೊಂದು ಗುರುಪ್ರವೇಶ ಅಂತ. ಗೃಹ ಪ್ರವೇಶಕ್ಕಿಂತಲೂ ತುಂಬ ಈಗ ಮನೆಗೆ ಶೋಭೆ ಬಂದಿದೆ, ಕಳೆ ಬಂದಿದೆ ತುಂಬ ಈಗ ಅಂತ. ಹಾಗಾಗಿ ಅಂಥ 2 ಕಾರ್ಯಕ್ರಮ ಇಲ್ಲಿ ನೆರವೇರಿದ್ದು ತುಂಬ ಒಳ್ಳೆಯ ಕಾರ್ಯಕ್ರಮ. ಇಂಥ ಉದಾಹರಣೆಗಳು ಸಮಾಜದಲ್ಲಿ
ಇನ್ನಷ್ಟು ನಿರ್ಮಾಣ ಆಗಲಿ. ಯಾವ ಸ್ಫೂರ್ತಿ ಇವತ್ತು ಅಮ್ಮಂಕಲ್ಲು ಮಾತಾಡುವಾಗ ಒಂದು ಯಾವ ಸ್ಫೂರ್ತಿ ಅಂತಹ ಉದಾಹರಣೆಗಳು, ಭಾವದಿಂದ ಜೀವನವನ್ನು ಗೆದ್ದ ಉದಾಹರಣೆಗಳು ತುಂಬ ಆಗಬೇಕು ಇನ್ನು ಮುಂದೆ. ಅದೇ ಬೆಳಿಬೇಕು ಅಂತ. ಹಾಗಾಗಿ ನಿಮ್ಮ ಹತ್ರ ಏನು ಪ್ರತಿಭೆ ಇದೆಯೋ ಸಂತೋಷ, ಏನು ಬುದ್ಧಿ ಇದೆಯೋ ಸಂತೋಷ, ಏನು ಸಾಮರ್ಥ್ಯ ಇದೆಯೋ ಸಂತೋಷ. ಆದರೆ ಅದರಿಂದ ಜೀವನ ಆಗೋದಿಲ್ಲ, ಅದರಿಂದ ಜೀವನ ಗೆಲ್ಲೋದಿಲ್ಲ. ನಿಮ್ಮಲ್ಲಿ ಎಂತೆಂಥ ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯ ಇರ್ಬೋದು, ನೀವು ಜೀವನ ಅದರಿಂದ ಗೆಲ್ಲೋದಿಲ್ಲ. ಜೀವನವನ್ನು ಭಾವದಿಂದ ಗೆಲ್ತೀರಿ. ಭಾವ ಎಲ್ಲಿರಬೇಕು ಅಲ್ಲಿದ್ದರೆ, ಒಂದು ಒಳ್ಳೆ ಸ್ಥಾನದಲ್ಲಿ ಭಾವ ಇದ್ದರೆ, ಒಂದು ಒಳ್ಳೆ ಶಕ್ತಿಯಲ್ಲಿ ನಾವು ನಮ್ಮನ್ನು ಕೊಟ್ಟುಕೊಂಡಿದ್ರೆ ನೀವು ಜೀವನ ಗೆಲ್ತೀರಿ. ಮತ್ತು ಕಷ್ಟಗಳು ಬಂದಾಗ ನೀವು ಕಂಗೆಡೋದಿಲ್ಲ ಅಂತ, ಕಷ್ಟಗಳು ಬಂದಾಗ ನೀವು ಕೈಕಾಲು ಬಿಡೋದಿಲ್ಲ ಅಂತ, ನೀವು ಧೈರ್ಯವಾಗಿರ್ತೀರಿ, ಸಮಾಧಾನವಾಗಿರ್ತೀರಿ ನೀವು. ಯಾಕೆಂದ್ರೆ ನಿಮ್ಗೆ ಆಧಾರ ಇರ್ತದೆ. ಗುರುಗಳದಾರಿ ಒಟ್ಟಿಗೆ ಅಂತ ಅವನು KP ಆಗಿ ಹೇಳಿದ ಹಾಗೆ ಅದೊಂದಿದ್ದರೆ ನಮ್ಮ ಉಪಾಧ್ಯಾಯರು ನಮಗದನ್ನು ಹೇಳೋರು ಯಾವಾಗಲೂ ಅಂತ. ತುಂಬ ಚೆನ್ನಾಗಿ ಹೇಳೋರು ಅದನ್ನು, ರಾಮಭದ್ರಾಚಾರ್ಯರು ಅದನ್ನು ಹೇಳೋರು. ಗಂಗಾ ಸ್ನಾನ ಮಾಡಬೇಕಾದ್ರೆ ಇಲ್ಲಿ ಗಂಗೆಯಲ್ಲಿ ಪ್ರವಾಹ ಇರ್ತದಲ್ವ, ಅಲ್ಲಿ ಕಂಬಗಳನ್ನು ಹುಗಿದು ಸರಪಳಿಗಳನ್ನು ಕಟ್ಟಿರ್ತಾರೆ. ಅಲ್ಲಿ ಸರಪಳಿಗಳನ್ನು ಗಂಗೆಯಲ್ಲಿ ಬಿಟ್ಟಿರ್ತಾರೆ. ಅದನ್ನು ಒಂದು ಕೈಯಲ್ಲಿ ಹಿಡ್ಕೊಂಡು ಮುಳುಗಬೇಕು ಹೇಳಬೇಕು ಅಂತ. ಅದು ಯಾಕೆಂದರೆ ಕೊಚ್ಕೊಂಡು ಹೋಗ್ಬಾರ್ದು ಅಂತ, ಅದಕ್ಕಾಗಿ. ಹಾಗೆ ಜೀವನದಲ್ಲಿ ಯಾವುದೋ ಒಂದು ಗುರುವನ್ನು, ದೇವರನ್ನು ಗಟ್ಟಿಯಾಗಿ ಹಿಡ್ಕೊಂಡು ಮುಳುಗಿದರೆ ಸಂಸಾರದ ಪ್ರವಾಹ ತಂದಿದ್ದು ಮುಳುಗಿದರೆ ಕೊಚ್ಕೊಂಡು ಹೋಗೋದಿಲ್ಲ ಅಂತ. ಇಲ್ಲಿದ್ದರೆ ಕೊಚ್ಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ಕೊಚ್ಕೊಂಡು ಹೋಗೋದೆ, ಅನುಮಾನವೇ ಇಲ್ಲ. ಯಾರಿಗೆ ಅಂಥದ್ದೊಂದು ಆಶ್ರಯ ಇಲ್ಲ. ಹಿಡ್ಕೊಳಕ್ಕೆ ಬೇಕು ಏನಾರು ಒಂದು ಅಂತ. ಹಿಡ್ಕೊಂಡಿಲ್ಲ ಏನನ್ನು, ಅವನು ಕೊಚ್ಕೊಂಡು ಹೋಗ್ತಾನೆ. ಅವನನ್ನು ಈ ಪ್ರವಾಹ, ಸಂಸಾರದ ಪ್ರವಾಹ ಉಳಿಸೋದಿಲ್ಲ ಅವನು ಅಂತ. ಹಾಗಾಗಿ ಎರಡು ತರಹ ಅದರಲ್ಲಿ. ಒಂದು ಕೊಚ್ಕೊಂಡು ಹೋದ್ಮೇಲೆ ಹತ್ರಕ್ಕೆ ಬರೋದು, ಅಂದರೆ ದೊಡ್ಡ ಆಪತ್ತು ಬಂದ ನಂತರ ಬರೋ ಅಂತ ಅನೇಕರು ಇರ್ತಾರೆ. ಬರೋದು ಆಗಲೂ ಬರೋದಿದ್ರೆ ಅದು ಯಾವಾಗ ಬರೋದು ಮತ್ತಿನ್ನು ಇನ್ನು ಬರೋ ವಿಷಯ ಇಲ್ವಲ್ಲ ಅಂತ. ಆಗಲೂ ಬರೋದು ದೋಷ ಅಂತಲ್ಲ, ಆದರೆ ಮೊದಲೇ ಬಂದರೆ ಅಷ್ಟು ಪರಿಸ್ಥಿತಿ ಬರಲಿಕ್ಕಿಲ್ಲ ಅಂತ, ಆ ಸಂದರ್ಭ ಕೂಡ ಬರಲಿಕ್ಕಿಲ್ಲ ಅಂತ. ಹಾಗಾಗಿ ಇದಕ್ಕೆಲ್ಲ ಕಷ್ಟಗಳು ಕೊಡಬೇಡ ಎನ್ನಲಾರೆ ರಾಮ, ಕೇಳಿದ್ದೀನಿ ನೀವೆಲ್ಲ ಹೇಳೋಂಥದ್ದೇ ಅಂತ. ಕಷ್ಟ ಸಹಿಸುವ ಸಹನೆ ಅಂತ ಅದನ್ನು ಕೊಡ್ತದೆ ಅದು ಅಂತ, ಆ ಶಕ್ತಿಯಿಂದ. ಕಷ್ಟಗಳು ಬಂದಾಗ ತಾಳ್ಕೊಳ್ಬೇಕು ಅಂತ. ಆಂಗ್ಲದಲ್ಲಿ ವೆದರ್ ದಿ ಸ್ಟಾರ್ಮ್ ಅಂತ ಹೇಳ್ತಾರಲ್ಲ ಅಂತ. ಅಂಥ ಬಿರುಗಾಳಿ ಬೀಸ್ತಾ ಇರಬೇಕಾದ್ರೆ ಅಷ್ಟು ಹೊತ್ತು ಗಟ್ಟಿ ಇರಬೇಕು. ಅದೇನು ಬಿರುಗಾಳಿ ದಿನ ಇಡೀ, ವಾರ ಇಡೀ, ವರ್ಷ ಇಡೀ ಬೀಸೋದಿಲ್ಲ, ಒಂದು ಸ್ವಲ್ಪ ಹೊತ್ತು ಬೀಸ್ತದೆ ಅದು. ಅಷ್ಟು ಹೊತ್ತು ನೀವು ಗಟ್ಟಿ ನಿಂತ್ಕೊಳ್ಳೋಕೆ ಸಾಧ್ಯ ಆದರೆ ನೀವು ಇರ್ತೀರಿ, ಆಮೇಲೆ ಬಿರುಗಾಳಿ ಇರೋದಿಲ್ಲ ಅಂತ. ಹಾಗೆ ಕಷ್ಟ ಬಂದಾಗ ಗಟ್ಟಿಯಾಗಿ ನಿಂತ್ಕೊಳ್ಳೋಕೆ ಒಂದು ಆಶ್ರಯ ಇದ್ದರೆ ನೀವು ಇರ್ತೀರಿ, ನೀವು ಜೀವನವನ್ನು ಗೆಲ್ತೀರಿ ಮತ್ತು ದಾಟ್ತೀರಿ. ಅದಕ್ಕಾಗಿ ಗುರು ಬೇಕು, ಗುರು ಮಠ ಬೇಕು, ಅದಕ್ಕಾಗಿ ಭಗವಂತ ಬೇಕು ಅನ್ನೋದನ್ನು ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಳೋಣ. ಮತ್ತೊಮ್ಮೆ ನಮಗೆಲ್ರಿಗೂ ಶುಭಾಶೀರ್ವಾದಗಳು. ಮತ್ತೊಮ್ಮೆ ಈ ಸೋದರರಿಗೂ ಕೂಡ, ಅಮ್ಮಂಕಲ್ಲು ಸೋದರರು ಮತ್ತು ಈ ಸೋದರರನ್ನು ಹೆತ್ತ ತಂದೆ ತಾಯಿಗಳು, ಈ ಮಕ್ಕಳು, ಇವರೆಲ್ಲರಿಗೂ ಮನಸಾರೆ ಮಾಡುವಂಥ ಆಶೀರ್ವಾದಗಳು. ತುಂಬ ಸೇವೆ ಮಾಡೋ ಹಾಗಾಗಲಿ ಇನ್ನು ಮುಂದೆಯೂ ಕೂಡ. ಹಿಂದೆ ಆ ಸಮಯದಲ್ಲಿ ಸೇವೆ ಮಾಡಿದ ಹಾಗೆ 1.5 ವರ್ಷ ಸೇವೆ ಮಾಡಿದ್ದನ್ನು KP ಈಗ ತಾನೇ ಹೇಳಿದ ಹಾಗೆ, ಆ ತರಹ ಮುಂದೆ ತುಂಬ ಸೇವೆ ಮಾಡು ಅಂದರೆ ಹಾಗೆ ಎಲ್ಲರೂ ಕೂಡ ಮಾಡಿಬಿಡೋದಿಲ್ಲ ಆ ಥರ ಅಂತ. 1.5 ವರ್ಷ ಬಂದು ಸೇವೆ ಮಾಡ್ತೀವಿ, ಎಷ್ಟು ವರ್ಷ ಸೇವೆ ಮಾಡೋ ಅಂದರೆ ಎಷ್ಟು ವರ್ಷ ಅಂತಲೇ ನಾವು ಹೇಳಿಲ್ವಲ್ಲ ಅಂತ, ಮಾಡೋದಿಲ್ಲ ಅಂತ. ಅದೊಂದು ಚಿಕ್ಕ ಉದಾಹರಣೆ ಹೇಳಿ ಪೂರ್ತಿ ಮಾಡ್ತೀವಿ. ನಿಮಗೆ ಗೊತ್ತಿರೋಂಥದ್ದೇ ಅದು. ಯಾರೊಬ್ಬ ಪರ್ವತಾರೋಹಿ ಅಂತೆ, ಅವನು ಒಬ್ಬನೇ ತನಗೆ ಶ್ರೇಯಸ್ಸು ಸಲ್ಲಬೇಕು ಅನ್ನೋ ಕಾರಣಕ್ಕೆ ಏಕಾಂಗಿಯಾಗಿ ಪರ್ವತಾರೋಹಣೆ ಮಾಡ್ತಾನೆ. ಅವನು ಹಿಮಪರ್ವತ ತುಂಬ ಎತ್ತರ ಏರಿದಾನೆ. ಏರಿದ ಮೇಲೆ ತುಂಬ ವಾತಾವರಣ ಬೇರೆ ಆಯಿತು, ಮಂಜು ಮುಸುಕಿತು, ಹಿಮ ಬಿತ್ತು, ತುಂಬ ಏನೇನೂ ಕಾಣ್ತಾ ಇಲ್ಲ ಅನ್ನುವಂಥ ಸ್ಥಿತಿ. ಚಳಿ ತುಂಬ ಹೆಚ್ಚಾಯಿತು ಅನ್ನೋ ಸಂದರ್ಭ ಅವನು ಜಾರಿ ಬಿದ್ದುಬಿಟ್ಟ. ಅಲ್ಲಿಂದ ಬಿದ್ದು ತೂಗಾಡ್ತಾ ಇದ್ದಾನೆ. ಸೊಂಟಕ್ಕೆ ಹಗ್ಗ ಕಟ್ಕೊಂಡಿರ್ತಾರಲ್ಲ ಅವರು, ತೂಗಾಡ್ತಾ ಇದ್ದಾನೆ. ಪರ್ವತದಿಂದ ಕೆಳಗೆ ಬಿದ್ದು ಆದರೆ ತೂಗಾಡ್ತಾ ಇದ್ದರೂ ಕೂಡ ಅವನು ಬೆಳಗೋರಿಗೆ ಬದುಕೋದಿಲ್ಲ. ಯಾಕೆಂದರೆ ಆ ಹಿಮ, ಆ ಮಂಜಿನ ಗಾಳಿ ಅವನನ್ನು ಕೊಲ್ತದೆ ಅಂತ. ಆ ತಂಪೆ ಕೊಲ್ತದೆ ಅವನು, ಯಾವ್ದು ಹೆಚ್ಚಾದರೂ ಕೂಡ ಅಪಾಯವಿರ್ತಾನೆ ಅದು ಅಂತ. ತಂಪೆ ಕೊಲ್ತದೆ ಅವನನ್ನು ಅಂತ. ಆಗ ದೇವರು ನೆನಪಾಯ್ತಂತೆ ಅವನು. ಓ ದೇವರೇ, ಎಲ್ಲಿದೆಯಾ ನೀನು, ನಿಜವಾಗ್ಲೂ ಇದೆಯಾ ನೀನು ಅಂತ. ಇದ್ರೆ ಮಾತಾಡು ಅಂತ. ಆಗ ದೇವರು ಮಾತಾಡಿದಂತೆ, ಇದೇನು ಮಗು, ನಾನು ಏನಾಗಬೇಕು ನಿನಗೆ ಹೇಳು ಅಂತ. ಅದಕ್ಕೆ ಅವನು ಹೇಳಿದಂತೆ, ನನ್ನನ್ನು ಇದರಿಂದ, ಈ ಕಷ್ಟದಿಂದ ಪಾರು ಮಾಡು, ಬದುಕಿಸು ನನ್ನನ್ನು ಅಂತ. ಆಯಿತು, ನನ್ನನ್ನು ನಂಬು ನೀನು ಅಂತ. ದೇವರದ್ದು ತಿರುಗಿ ಅದಕ್ಕೆ ದೇವರಿಂದ ಅಪೇಕ್ಷೆ ಅಂದರೆ, ನಂಬುತ್ತೀಯ ನನ್ನನ್ನು ನೀನು ಸಂಪೂರ್ಣವಾಗಿ, ನಂಬಿದರೆ ನಿನ್ನನ್ನು ಪಾರು ಮಾಡ್ತಾನೆ ಅಂತ. ನಂಬುತ್ತೇನೆ,
ಹೇಳಿದ್ದನ್ನು ಮಾಡ್ತೇನೆ ಅಂತ. ಹಾಗಾದರೆ ನಿನ್ನ ಸೊಂಟಕ್ಕೆ ಕಟ್ಟಿದ ಹಗ್ಗವನ್ನು ಕತ್ತರಿಸು. ಮಾತಾಡಲಿಲ್ಲ ಅಂತ. ದೇವರು ಹಗ್ಗ ಕತ್ತರಿಸು ಅಂತ ಹೇಳಿದ ಮೇಲೆ ದೇವ್ರ ಜೊತೆಗೆ ಟೂಟು, ಚಿಕ್ಕ ಮಕ್ಕಳದಿತ್ತಲ್ಲ, ಈಗೆಲ್ಲ ಇದೆಯಲ್ಲೂ ಗೊತ್ತಿಲ್ಲ, ಅದು ಟೂಟು ಅಂತ ಇರ್ತಿತ್ತು ಅಂತ ಮಾತಿಲ್ಲ. ಆಮೇಲೆ ನಂಬಿಕೆ ಎಷ್ಟು ಅಂದರೆ ಇಷ್ಟು ಅಂತ. ನಮ್ಮ ನಂಬಿಕೆಗಳು ಹೇಗಿರ್ತದೆ ಅಂದರೆ ಬುಡಕ್ಕೆ ಬಂದರೆ, ಸರಿಯಾದ ವಿಷಯಕ್ಕೆ ಬಂದರೆ ಆ ನಂಬಿಕೆ ಪರೀಕ್ಷೆ ಆಗ್ತದೆ, ಅದು ಉಂಟೋ ಇಲ್ವೋ ನಿಜವಾಗಿ ಅಂತ. ಆಮೇಲೆ ಬೆಳಗಾದ್ಮೇಲೆ ಮರುದಿನ ಇದೆಲ್ಲ ವಾತಾವರಣ ಎಲ್ಲ ತಿಳಿಯಾಯಿತು. ಬೇರೆ ಪರ್ವತಾರೋಹಿಗಳು ಬಂದರೆ ಅಂತ ಹೇಳಿ ಬಂದು ನೋಡಿದಾಗ ವಿಚಿತ್ರ. ಈ ವ್ಯಕ್ತಿ, ಈ ಪರ್ವತಾರೋಹಿ, ಅವನು ಸತ್ತು ಹೆಣವಾಗಿ ಹೋಗಿದ್ದ. ಅಷ್ಟೊತ್ತಿಗೆ ತೂಗಾಡ್ತಾ ಇದ್ದ, ಆ ಹಗ್ಗದಲ್ಲಿ ತೂಗಾಡ್ತಾ ಇದ್ದ. 2 ಅಡಿ ಕೆಳಗಡೆ ನೆಲ ಇತ್ತು. ನೆಲ ಅಂದರೆ ಒಂದು ಕೋಡುಗಲ್ಲಿತ್ತು, 2 ಅಡಿ ಕೆಳಗಡೆ ಅಷ್ಟೇ. ಹಗ್ಗ ಕತ್ತರಿಸಿದ್ದ ಹೋದಾಗಿದ್ರೆ ಅವನು 2 ಅಡಿ ಬೀಳ್ತಿದ್ದು, 2 ಅಡಿ ಮಾತ್ರ. ಅವನು 200 ಅಡಿ ಬಿಡ್ತಿರಲಿಲ್ಲ, ಅವನೇನು 2000 ಅಡಿ ಬಿಡ್ತಿರ್ಲಿಲ್ಲ. 2 ಅಡಿ ಕೆಳಗಡೆ ನೆಲ ಇತ್ತು, ಅವನಿಗೆ ನೆಲ ಸಿಗ್ತಾ ಇತ್ತು ನಂಬಿಕೆಯಿಂದ. ಹಾಗೆ ಯಾರಾದರೂ ಬಂದಾಗ ಆಯಿತು ಎಲ್ಲ ಬಿಡು, ಸೇವೆ ಮಾಡೋದೇನು ಅಂದರೆ ಎಷ್ಟು ಜನ ಮಾಡ್ತೀರಿ ನೀವು? ನಿಮಗೆ ನೀವೇ ಕೇಳ್ಕೊಳ್ಳಿ ಅಂತ. ಬಿಟ್ಟು ಬಾ, ಮನೆ ಬಿಟ್ಟು ಬಾ, ಸೇವೆ ಮಾಡೋನು ಎಷ್ಟು ಜನ ಮಾಡ್ತೀರಿ ನೀವು? ಸುಲಭ ಇಲ್ಲ ಅದು ಅಂತ ಆ ಉತ್ತರ. ಅಷ್ಟು ಮನಸ್ಥಿತಿಗೆ ಬಂದರೆ ಭಾವ ಕೆಲಸ ಮಾಡಲಿಕ್ಕೆ ಆರಂಭ ಮಾಡ್ತದೆ ಆಗ ಅಂತ. ಆ ಉತ್ತುಂಗಕ್ಕೆ ಹೋಗಬೇಕು ಅಂತ. ಮುಂದೆ ಪವಾಡಗಳಾಗ್ತವೆ, ಅಸಂಭವಗಳು ಸಂಭವ ಆಗ್ತವೆ ಮುಂದೆ ಅಂತ. ಹಾಗಾಗಿ ಅದು ಇದು ಎಂಬುದನ್ನು ನಾವು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳುವಂಥದ್ದು. ಹೆಚ್ಚು ಹೆಚ್ಚು ಸೇವೆ ಮಾಡ್ತಕ್ಕಂಥ ಯೋಗ ಶಕ್ತಿ. ಇದು ಸಂಸಾರ, ಇದು ಸನ್ಯಾಸ ಅಲ್ಲ, ಬೇಕಾದ ಸಮೃದ್ಧಿ. ಸಂಸಾರ ಸಮೃದ್ಧವಾಗಿ ನಡಿಬೇಕು ಹೊರತು ಅದು ಬಡತನದಲ್ಲ. ಬೇಕಾದ ಸಮೃದ್ಧಿ ಎರಡನ್ನೂ ಕೂಡ ಭಗವಂತ ಕೊಡಲಿ. ಮುಂದಿನ ಪೀಳಿಗೆಗೂ ಕೂಡ ಇದು ಸ್ಫೂರ್ತಿಯಾಗಲಿ ಅಂತ. ಇನ್ನೂ ಹೆಚ್ಚಿನ ಸೇವೆಯನ್ನು ಮುಂದಿನ ಪೀಳಿಗೆಯವರು ಮಾಡುವಂತೆ, ಇದಕ್ಕಿಂತ ಹೆಚ್ಚಿನ ಗುರು ಕಾರ್ಯವನ್ನು ಮುಂದಿನ ಪೀಳಿಗೆಯವರು ಮಾಡುವಂತೆ, ದೇವರವ್ರನ್ನ ಕೈ ಬಿಡದೇ ಇರುವಂತೆ, ಗುರುಪೀಠವ್ರನ್ನ ಕೈ ಬಿಡದೇ ಇರುವಂತೆ ಆಗಲಿ. ಇಲ್ಲಿ ಸೇರಿದ ಸಮಸ್ತರಿಗೂ ಶ್ರೇಯಸ್ಸಾಗಲಿ ಅಂತ ಅರ್ಪಣೆ ಆಗ್ತದೆ. ಹರೇ ರಾಮ. ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಲಿಂಗರಾಜ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ